बटन करना। श्री गुरुभ्यो नमः परम गुरुभ्यो नमः श्रीमदानंद तीर्थ भगवत्पादाचार्य गुरुभ्यो नमः हरि ओम। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नमवरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। चित्रैः पदैश्च गम्भीरैर्वाक्यैर्मानैर्खण्डितैः गुरुभावं व्यञ्जयन्ती भाति श्रीरैतीर्थवाक्। भवति यदनुभावादेडमूकोऽपि वाग्मी जडमतिरपि तन्तुर्जायते प्राज्ञमूलिः सकलवचनचेतो देवता भारती सा मम वचसि निधत्तां सन्निधिं मानसे च। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वगेवै। वक्रतुण्डमहाकाय सूर्यकोटिसमप्रभ निर्विघ्नं कुरु मे देव सर्वकारेषु सर्वदा। नौमिन्यायसुधादिकृज्ये मुनीन् श्रीपादरट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्देऽहं सवरान् रघूत्तमगुरून् वैदध्यवारानिधीन् श्रीसत्यव्रतराघवेन्द्रमुनिपान् सद्बोधसध्यानपान्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भजे। सद्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। शास्त्रेषु पारदर्श्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे। विद्यापीठविदातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः हरि ओम्। अर्जुन ಶ್ರೀಕೃಷ್ಣ ಪರಮಾತ್ಮನಿಗೆ ತನಗೆ ಬಂದಂತಹ ಎಲ್ಲ ಪ್ರಶ್ನೆಗಳನ್ನು ಒಂದಾದ ಮೇಲೆ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಆ ಎಲ್ಲ ಪ್ರಶ್ನೆಗಳಿಗೆ ಅತ್ಯಂತ ಸಮೀಚೀನವಾಗಿ ಉತ್ತರವನ್ನು, ಮನಸ್ಸಿಗೆ ಸಮಾಧಾನಕರವಾದ ಉತ್ತರವನ್ನು ಕೃಷ್ಣ ಪರಮಾತ್ಮ ಕೊಡ್ತಾ ಇದ್ದಾನೆ. ಆ ಉತ್ತರ ಪ್ರಶ್ನೆಗಳ ಸಂವಾದ ಅದನ್ನು ನಾವು ಸರಿಯಾಗಿ ತಿಳಿದುಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡು ಬಿಟ್ಟರೆ ನಮ್ಮ ಪ್ರಶ್ನೆಗಳಿಗೂ ಎಲ್ಲ ಉತ್ತರ ಸಿಕ್ಕಂತೇನೆ. ಸಾಮಾನ್ಯ ಅರ್ಜುನನ ಪ್ರಶ್ನೆ ಅಂತನೋಕ್ಕಿಂತ ನಮ್ಮ ಪ್ರಶ್ನೆಗಳನ್ನು ಅರ್ಜುನ ಮಾಡಿದ್ದಾನೆ. ಅವನಿಗೂ ಕದಾಚಿತ್ ಪ್ರಶ್ನೆಗಳಿವೆ ಅನೇಕ. ಯಾಕೆ ಸರ್ವಜ್ಞನಾದ ಭಗವಂತನಿಂದ ಉಪದೇಶವನ್ನು ಪಡೆಯಲಿಕ್ಕೆ ಯಾರಾದರೂ ಮುಂದಾಗ್ತಾರೆ, ಯಾರಾದರೂ ಅಲ್ಲ ಎಲ್ಲರೂ ಮುಂದಾಗ್ತಾರೆ. ಹಾಗಿದ್ದಾಗ ಅರ್ಜುನನು ತನ್ನ ಜ್ಞಾನದಲ್ಲಿ ಸ್ಫಟ್ಟತಾವನ್ನು ಪಡೆಯುವುದಕ್ಕಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಸರ್ವಜ್ಞನಾದ ಭಗವಂತ ತನ್ನ ಅನಂತವಾದ ಜ್ಞಾನದಲ್ಲಿ ಇದ್ದದ್ದು ಯಾವುದೋ ಒಂದು ಭಾಗದಿಂದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದಾನೆ ಅಂತ ಅರ್ಥ. ದೇವರಿಗೆ ಪ್ರಶ್ನೆ ಮಾಡೋದು ಅಂದ್ರೆ ಏನು? ನಮ್ಮ ಉದ್ಧಾರಕ್ಕಾಗಿ. ಅದನ್ನೇ ಅರ್ಜುನ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಏವಂ ಸತತ ಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಏ ಚಾಪ್ಯಕ್ಷರಂ ಅವ್ಯಕ್ತಂ ಕೇಶಾಂಕೆ ಯೋಗವಿತ್ತಮಾಹ. ಅರ್ಜುನ ಪ್ರಶ್ನೆ ಕೇಳ್ತಾ ಇದ್ದಾನೆ. ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಏ ಚಾಪ್ಯಕ್ಷರಂ ಅವ್ಯಕ್ತಂ ತೇಷಾಂಕೆ ಯೋಗವಿತ್ತಮಾಹ. ಭಗವಂತ ಕರ್ಮಗಳಿಂದ ನಿನ್ನ ಜ್ಞಾನ ಅಂತಃಕರಣ ಶುದ್ಧಿ ಮಾಡಿಕೊಳ್ಳಬೇಕು.
ನಮ್ಮ ಮನಸ್ಸು ಶುದ್ಧವಾದರೆ ಆ ಶುದ್ಧವಾದ ಅಂತಃಕರಣದಲ್ಲಿ ಜ್ಞಾನ ಬಂದು ಸೇರಲು ಸಾಧ್ಯ. ನಮ್ಮ ಚಿತ್ತ, ನಮ್ಮ ಮನಸ್ಸು, ನಮ್ಮ ವಿಚಾರಗಳು ಶುದ್ಧವಾಗಿಲ್ಲ ಅಂತಾದರೆ ಎಷ್ಟೆಲ್ಲ ಪ್ರಯತ್ನ ಪಟ್ಟು ಏನೆಲ್ಲ ಸಾಧನೆ ಮಾಡಿದರೂ ನಾವು ಅನ್ಕೊಳ್ಳೋದೇ ಸರಿಯಿಲ್ಲ, ನಾವು ವಿಚಾರ ಮಾಡೋದೇ ಸರಿಯಿಲ್ಲ, ನಮ್ಮ ಉದ್ದೇಶವೇ ಸರಿಯಿಲ್ಲ ಅಂದ ಮೇಲೆ ಅದರಿಂದ ಬರುವ ಫಲ ರಾವಣ, ಕುಂಭಕರ್ಣ, ಹಿರಣ್ಯಕಶಿಪು ಯಾರೆಲ್ಲ ತಪಸ್ಸು ಮಾಡಿದ್ರು ಮಹಾ ದೈತ್ಯರು, ಅವ್ರ ಉದ್ದೇಶವೇ ಸರಿ ಇದ್ದಿದ್ದಿಲ್ಲ. ಹಾಗಾಗಿ ಕೊನೆಗೆ ಅವರು ನಾಶವಾಗುವ ಪ್ರಸಂಗ ಬಂತು. ಹಾಗೆ ನಮ್ಮ ಮನಸ್ಸಿನಲ್ಲಿ ಏನು ಆಲೋಚನೆ ಮಾಡ್ತೇವಲ್ಲ ಆ ವಿಚಾರ ಇದು ಸದ್ವಿಚಾರವಾಗಿರಬೇಕು, ಉದ್ದೇಶ ಸದುದ್ದೇಶವಾಗಿರಬೇಕು. ಆದಾಗ ನಾವು ಮಾಡಿದಂತಹ ಸತ್ಕರ್ಮಗಳು ನಮಗೆ ಫಲವನ್ನು ತಂದುಕೊಡುತ್ತದೆ. ಆ ಸತ್ಕರ್ಮಗಳನ್ನು ಕೂಡ ಮಾಡಿ 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 ಅಂತಃಕರಣ ಶುದ್ಧಿಯನ್ನು ಮಾಡಿಕೊಂಡು ಅನಂತರದಲ್ಲಿ ಅದರ ಫಲವಾಗಿ ಜ್ಞಾನವನ್ನು ಪಡಿಬೇಕು. ಆ ಜ್ಞಾನ ಅಂದ್ರೆ ಎಂಥದ್ದು? ನಿನ್ನೆ ನೀವೆಲ್ಲ ಕೇಳಿರಿ. ದೇವರು ದೇವರ ಜ್ಞಾನವನ್ನು ಮಾಡಿಕೊಳ್ಳಬೇಕಾದ್ರೆ ದೇವರ ಸಕಲ ಪದಾರ್ಥಗಳಲ್ಲಿ ಜ್ಞಾನವನ್ನು ಮಾಡಿಕೊಂಡು ಪರಮಾತ್ಮನಿಗೆ ಅರ್ಜುನನಿಗೆ ಪರಮಾತ್ಮ ಕೊನೆಯಾಗಿ ವಿಶ್ವರೂಪವನ್ನು ತೋರಿಸಿದ. ಇಷ್ಟು ಅದ್ಭುತವಾದ ನನ್ನ ಮಹಿಮೆ ಇದೆ, ಆ ಮಹಿಮಾ ಜ್ಞಾನವನ್ನು ನೀನು ತಿಳಿ ಅಂತ ನಿನ್ನೆ ಕೃಷ್ಣ ಹೇಳಿದ್ದಾನೆ. ಮತ್ತೆ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ, ಹಾಗಾದ್ರೆ ನಿನ್ನನ್ನೇ ತಿಳಿಬೇಕು, ಇನ್ಯಾರನ್ನೂ ತಿಳಿಬಾರದ? ಲಕ್ಷ್ಮೀದೇವಿಯನ್ನ ತಿಳಿದ್ರೆ ಮೋಕ್ಷ ಆಗ್ತದೋ ಇಲ್ಲೋ? ಹಾಗಾದ್ರೆ ಅವ್ಯಕ್ತ ತತ್ವಕ್ಕೆ ಚಿನ್ಮಯಳಾದ ಲಕ್ಷ್ಮೀದೇವಿ ಮತ್ತೆ ಅಭಿಮಾನಿಯಾದಂತಹ ದೇವತೆ, ಅವಳನ್ನ ತಿಳಿದರೆ ಮೋಕ್ಷವಾಗ್ತದೋ ಇಲ್ಲೋ? ನಿನಗೆ ಮತ್ತೆ ಸರಿ ಅನಿಸ್ತದೋ ಇಲ್ಲೋ ಅಂತ ಕೇಳಿದರೆ ಪರಮಾತ್ಮ ಹೇಳ್ತಾನೆ, ಏನೂ ಬಿಡೆ ಮಾಡೋದಿಲ್ಲ. ನನ್ನ ಹೆಂಡತಿ ಸಿಟ್ಟಿಗೆ ಬರ್ತಾಳೆ, ನನ್ನ ಮಕ್ಕಳು ಸಿಟ್ಟಿಗೆ ಬರ್ತಾರೆ, ಹೀಗೆ ಏನು ಪರಮಾತ್ಮನಿಗೆ ವ್ಯಾಮೋಹನೇ ಇಲ್ಲ, ಯಾವ ಸಮಸ್ಯೆನೇ ಇಲ್ಲ. ಅದೆಲ್ಲ ಇದ್ದದ್ದು ನಮಗೆ, ದೇವರಿಗೆ ಏನು ಸಮಸ್ಯೆ ಇಲ್ಲ. ದೇವರು ಹೇಳ್ತಾನೆ, ಮೈಯೇವ ಮಯ್ಯಾವೇಶ ಮನೋ ಏಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾಸ್ತೇಮೇ ಯುಕ್ತ ತಮಾಮತಾಹ. ಯಾರನ್ನು ಉಪಾಸನೆ ಮಾಡಿದ್ರೆ ಉಪಯೋಗವಿಲ್ಲ. ಮಯ್ಯಾವೇಶ ಮನೋ ಏಮಾಂ ನಿತ್ಯ ಯುಕ್ತ ಉಪಾಸತೆ, ನನ್ನನ್ನೇ ಉಪಾಸನೆ ಮಾಡಬೇಕು. ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡಬಾರದು. ಹಾಗಾದ್ರೆ ಕೇವಲ ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡಬಾರದು. ಪರಮಾತ್ಮ ಇದನ್ನು ಹೇಳ್ತಾ ಇದ್ದಾನೆ. ಲಕ್ಷ್ಮೀದೇವಿ ಅಂತರ್ಯಾಮಿಯಾಗಿದ್ದು ಪರಮಾತ್ಮನನ್ನ ಉಪಾಸನೆ ಮಾಡಿದರೆ ಆಗ ಫಲ ಸಿಗ್ತದೆ, ಅವಾಗ ಜ್ಞಾನ ಸಿಗ್ತದೆ, ಜ್ಞಾನದಿಂದ ಪ್ರಸಾದ ಸಿಗ್ತದೆ, ಪ್ರಸಾದದಿಂದ ಮೋಕ್ಷ ಸಿಗ್ತದೆ. ಏನೇ ಆದರೂ ಕೊಡುವನು ನಾನೇ. ಹಾಗಾಗಿ ಕೇವಲ ಲಕ್ಷ್ಮೀದೇವಿಯನ್ನ, ಕೇವಲ ಬ್ರಹ್ಮರುದ್ರಾದಿಗಳನ್ನ, ಕೇವಲ ದೇವತೆಗಳನ್ನ, ಕೇವಲ ಬ್ರಾಹ್ಮಣರನ್ನ ಉಪಾಸನೆ ಮಾಡತಕ್ಕದ್ದಲ್ಲ. ಆ ಪರಮಾತ್ಮನ ಅಧಿಷ್ಠಾನಭೂತರಾಗಿದ್ದಾರೆ. ಪರಮಾತ್ಮ ಅವರಲ್ಲಿ ವಿಶೇಷ ಸನ್ನಿಧಾನ ಆಗಿದೆ. ಹಿಂದೆ ಅನೇಕ ಮಾತುಗಳು ಬಂತು, ಅದರಲ್ಲಿ ಈ ಮಾತು ಒಂದಿದೆ, ಯದ್ಯತ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ. ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಬಹಳ ಇದೆ ಈ ವಿಷಯದ, ಈ ಮಾತಿನಲ್ಲಿ. ಯಾವುದು ಅಥವಾ ಯಾವ ವ್ಯಕ್ತಿ ಇವನು ಬೆಳೆದಿದ್ದಾನೆ, ಕೀರ್ತಿಯಿಂದ ಬೆಳವಣಿಗೆ ಕೆಲವರಿಗೆ ಇರ್ತದೆ, ಹಣ ಇರೋದಿಲ್ಲ. ಹಣದಿಂದ ಭಾರಿ ಉತ್ಸಾಹವನ್ನು ಪಡೆದಿರ್ತಾನೆ, ಕೀರ್ತಿ ಇರೋದಿಲ್ಲ ಅವನಿಗೆ, ಹಣ ಬೇಕಾದಷ್ಟು ಇರ್ತದೆ. ದಾನದಿಂದ ಕೆಲವರು ಉತ್ಸಾಹ ಪಡೆದಿರ್ತಾನೆ, ಜ್ಞಾನದಿಂದ ಕೆಲವರು ಉನ್ನತ ಮಟ್ಟವನ್ನು ಪಡೆದಿರ್ತಾರೆ. ಹೀಗೆ ಕೆಲವು ಪದಾರ್ಥಗಳಿಂದ ತಾವು ಹೆಚ್ಚಿನ ಸ್ಥಾನವನ್ನು, ಅಧಿಕಾರದಿಂದ ಕೆಲವರು ಹೆಚ್ಚಿನ ಸ್ಥಾನ ಪಡೆದಿರ್ತಾರೆ. ಈ ಹೆಚ್ಚಿನ ಸ್ಥಾನವನ್ನು ಪಡೆಯುವುದರಲ್ಲಿ ಇವರಿಗೆ ಏನು ತಾಕತ್ತಿದೆ, ಇವರಿಗೆ ಏನು ಸಾಮರ್ಥ್ಯ ಇದೆ? ಕೀರ್ತಿ ಅಂತಂದ್ರೆ ಆ ಚಂದನಕ್ಕವಾದ ಕೀರ್ತಿ ಇರ್ತದೆ. ಮನುರಾಜ ಇದ್ದಾನೆ, ಋತುರಾಜ ಇದ್ದಾನೆ, ಭರತ ಚಕ್ರವರ್ತಿ ಇದ್ದಾನೆ, ಎಷ್ಟು ಮಹನೀಯರು ರಾಜರಿದ್ದಾರೆ. ತಪಸ್ಸಿನಲ್ಲಿ ಬಹಳ ಉನ್ನತ ಸ್ಥಾನವನ್ನು ಪಡೆದವರು ಇರುತ್ತಾರೆ, ಜ್ಞಾನದಲ್ಲಿ ಉನ್ನತ ಸ್ಥಾನ ಪಡೆದವರು ಇರುತ್ತಾರೆ. ಒಟ್ಟಾರೆ ಒಂದೊಂದರ ಒಳಗೆ ಕೆಲವರು ಉನ್ನತ ಸ್ಥಾನವನ್ನು ಪಡೆದಿರುತ್ತಾರೆ. ಯಾರೂ ಅವರಷ್ಟು ಆ ಸ್ಥಾನವನ್ನು ಪಡೆದಿರೋದಿಲ್ಲ ಅಂತ ಅನ್ಕೊಳ್ಳೋಣ. ಈಗ ಆಟದಲ್ಲಿ ಕೆಲವರು ಉನ್ನತ ಸ್ಥಾನ ಪಡೆದಿರ್ತಾರೆ, ಕೆಲವರು ಆಕ್ಟಿಂಗ್ ಮಾಡೋದ್ರಲ್ಲಿ, ನಾಟಕ ಮಾಡೋದ್ರಲ್ಲಿ ಉನ್ನತ ಸ್ಥಾನ ಪಡೆದಿರ್ತಾರೆ, ಪೂಜಾ ಕೈಂಕರ್ಯದಲ್ಲಿ ಉನ್ನತ ಸ್ಥಾನ ಪಡೆದಿರ್ತಾರೆ. ಹೀಗೆ ನಿಮಗೆಲ್ಲ ದೃಷ್ಟಾಂತಗಳನ್ನ ಅನೇಕವಾಗಿ ಹೇಳಬಹುದು, ನಿಮಗೂ ಎಲ್ಲ ಗೊತ್ತೇ ಇದೆ ದೃಷ್ಟಾಂತಗಳು.
ಯಾಕೆ ಇಷ್ಟು ಉನ್ನತ ಸ್ಥಾನ ಪಡೆದಿರ್ತಾರೆ? ಉನ್ನತ ಸ್ಥಾನ ಬಂದಿರ್ತದೆ ಯಾಕೆ ಅವರಿಗೆ? ಇಷ್ಟು ಶ್ರೀಮಂತರಾಗಲಿಕ್ಕೆ ಕಾರಣ ಏನು? ಇಷ್ಟು ಹೆಸರು ಮಾಡಲಿಕ್ಕೆ ಕಾರಣ ಏನು? ಇಷ್ಟು ಜ್ಞಾನವನ್ನು ಗಳಿಸಲಿಕ್ಕೆ ಕಾರಣ ಏನು? ಅದಕ್ಕೆ ದೇವರು ಹೇಳ್ತಾನೆ, ಯದ್ಯದ್ ವಿಭೂತಿ ಮತ್ಸತ್ತಂ ಶ್ರೀಮದೂರ್ಜಿತಮೇವವಾ. ನಾನು ಅವರಲ್ಲಿ ವಿಶೇಷ ಸನ್ನಿಧಾನಗೊಂಡಿದ್ದೇನೆ ಅನ್ನೋ ಸಲುವಾಗಿ ಅವರಿಗೆ ಅಷ್ಟು ಉತ್ಸಾಹ ಇದೆ, ಅಷ್ಟು ಉನ್ನತ ಸ್ಥಾನ ಇದೆ. ಇಲ್ಲದೇ ಇದ್ರೆ ಯಾವ ಉನ್ನತ ಸ್ಥಾನ ಇಲ್ಲ. ಉನ್ನತರಾಗಿದ್ದಾರೆ ಯಾಕೆ ಗೊತ್ತಾ? ನಾನು ಇದ್ದು ಅವರನ್ನು ಉನ್ನತರಾಗುವಂತೆ ಮಾಡಿದ್ದೇನೆ ಅವರ ಕರ್ಮಾನುಸಾರವಾಗಿ. ಬೇಕಾದಷ್ಟೆಲ್ಲ ನಮ್ಮ ಕಡೆಗೆ ಸಂಪತ್ತು ಇದೆ, ಬೇಕಾದಷ್ಟು ಸಂಪತ್ತು ಇದೆ. ನಮ್ಮ ಅಜ್ಜ ನಮ್ಮ ತಂದೆ ಮಾಡಿಟ್ಟಿದ್ದಾರೆ. ಆದರೆ ಆ ಸಂಪತ್ತನ್ನು ಭೋಗಿಸುವಂತೆ ನನಗಾಗ್ತಾ ಇಲ್ಲ. ಯಾಕೆ? ಅವರು ಹೇಳಿದ್ದಾರೆ 25 ವರ್ಷ ಆದ ಮೇಲೆ ಇವನು ಆ ಸಂಪತ್ತನ್ನು ಭೋಗಿಸುವ ಸಾಮರ್ಥ್ಯ ಪಡಿತಾನೆ ಅಂತ ಬರೆದಿಟ್ಟಿದ್ದಾರೆ. ಅಥವಾ ಅವರು ಹೇಳದೇನೆ ಸತ್ತು ಹೋಗ್ಬಿಟ್ಟಿದ್ದಾರೆ, ತೀರಿ ಹೋಗ್ಬಿಟ್ಟಿದ್ದಾರೆ. ಅವನ ಹತ್ರ ಸಂಪತ್ತು ಬೇಕಾದಷ್ಟಿದೆ, ಆದರೆ ಭೋಗಿಸ್ಲಿಕ್ಕೆ ಸಂಪತ್ತು ಕೈಯಲ್ಲಿ ಸಿಗ್ತಾ ಇಲ್ಲ. ಯಾಕೆಂದ್ರೆ ಈ ಒಟ್ಟಾರೆ ಈ ಭೂಮಿಯಲ್ಲಿ ಭೂಗರ್ಭ ಮಾಡಿಟ್ಟಿದ್ದೇನೆ, ಹುಡುಕು ನೀನು ಅಂತ ಹೇಳಿದ್ದಾರೆ. ಈ ಭೂಮಿಯಲ್ಲೆಲ್ಲ ಈ ಊರಿನಲ್ಲಿ ಮಾಡಿಟ್ಟಿದ್ದೇನೆ, ಎಲ್ಲ ಹುಡುಕ್ಬೇಕು ಅವನು. ಅವನದೇ ಸಂಪತ್ತದು, ಅವನಿಗೆ ಭೋಗಿಸುವ ಯೋಗ್ಯತೆ ಇಲ್ಲ ಅಂತಾದರೆ ಯಾಕೆ ಯೋಗ್ಯತೆ ಇಲ್ಲ ಅಂದ್ರೆ ದೇವರು ನಿಂತು ಅವನಿಗೆ ಆ ಸಂಪತ್ತಿಗೆ ಸ್ವಾಮಿ ಅಂತ ಮಾಡಲಿಲ್ಲ ದೇವರು. ಯಾಕೆ? ದೇವರು ಅವನಲ್ಲಿ ಸನ್ನಿಧಾನಗೊಂಡಿಲ್ಲ. ಇದು ಬಹಳ ನಾವು ಮಹತ್ವ ವಿಷಯ, ತಿಳಿದುಕೊಳ್ಳಿಕ್ಕೆ ಬೇಕಾದದ್ದು. ಅವನು ಅಷ್ಟು ಕೀರ್ತಿಶಾಲಿಯಾದ, ಅಷ್ಟು ಚಂದಾಗಿ ಹಾಡ್ತಾನೆ, ಇಷ್ಟು ಚಂದಾಗಿ ನಾಟಕ ಮಾಡ್ತಾನೆ, ಇಷ್ಟು ಚಂದಾಗಿ ಕೆಲಸ ಮಾಡಿದ್ದಾನೆ. ಇವನೇನು ಮಾಡಿದ್ದಾನೆ? ಇವನು ಏನೂ ಮಾಡಿಲ್ಲ. ಅವನಲ್ಲಿ ದೇವರು ನಿಂತು ಮಾಡುವಂತೆ ಮಾಡಿಸಿದ್ದಕ್ಕಾಗಿ ಅವನಿಗೆ ಕೀರ್ತಿ ಬಂದದ್ದು, ಒಳಗಿದ್ದ ದೇವರಿಗೆ ಇಲ್ಲ ಅಂತಾಗಿದೆ ಇಷ್ಟೇ. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಮಾತ್ರ ನಾವು ದೇವರ ಮಹಿಮೆಯನ್ನು, ದೇವರ ಜ್ಞಾನವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ನಾನೇನು ಹೇಳಿಕ್ಕೆ ಬಂದದ್ದು ಅಂದರೆ, ಎಲ್ಲ ಪದಾರ್ಥಗಳಲ್ಲಿ ದೇವರಿದ್ದಾನೆ. ಅದರಲ್ಲಿ ಅಂತರ್ಯಾಮಿಯಾದ ಭಗವಂತ ಅದನ್ನು ನಡೆಸಿಕೊಡ್ತಾನೆ. ಅಷ್ಟೇ ಅಲ್ಲದೇನೆ ಎಲ್ಲರನ್ನೂ ಉಪಾಸನೆ ಮಾಡಬಹುದು, ಆದರೆ ಕೇವಲ ಅವರನ್ನೇ ಉಪಾಸನೆ ಮಾಡತಕ್ಕದ್ದಲ್ಲ, ಅವರನ್ನೇ ಸ್ತೋತ್ರ ಮಾಡೋದಲ್ಲ, ಅವರನ್ನೇ ಆರಾಧನೆ ಮಾಡೋದು ಸರಿಯಲ್ಲ. ಇದು ಎಲ್ಲಿವರೆಗೆ? ನಾವು ನೀವು ಅಲ್ಲ, ಲಕ್ಷ್ಮೀದೇವಿವರೆಗೂ. ಲಕ್ಷ್ಮೀದೇವಿ ಅಂತರ್ಯಾಮಿಯಾದ ಭಗವಂತ ಇದ್ದು ನಮಗೆ ಎಲ್ಲ ವಿಧವಾದ ಸೌಖ್ಯಗಳನ್ನು, ಆಪತ್ತನ್ನು, ಕಷ್ಟಗಳನ್ನು ಪರಿಹಾರ ಮಾಡಿ ಇಷ್ಟಾರ್ಥಗಳನ್ನು ದಯಪಾಲಿಸ್ತಾ ಇದ್ದಾನೆ. ಆದ್ದರಿಂದ ನಾನು ಸುಖವಾಗಿದ್ದೇನೆ ಅಂತೇ ಉಪಾಸನೆ ಮಾಡಬೇಕು ದೇವರನ್ನ. ಇದೇ ತತ್ವ, ಇದೇ ಸಿದ್ಧಾಂತ. ಹಾಗಾಗಿ ಅವಶ್ಯವಾಗಿ ಹಾಗೇ ನೀನು ಉಪಾಸನೆ ಮಾಡು. ಶ್ರದ್ಧೆಯ ಪರಯೋಪೇತಾಹ ತೇಮೇ ಯುಕ್ತ ತಮಾಮತಾಹ. ಹೀಗೇನಾದರೂ ಉಪಾಸನೆ ಮಾಡಲಿಲ್ಲ ಅಂತಾದರೆ ನೀನು ಎಷ್ಟೇ ಕರ್ಮಗಳನ್ನು ಮಾಡಲಿ ನಿನಗೆ ಫಲ ಸಿಗುವುದಿಲ್ಲ. ಏತ್ವಕ್ಷರಮನಿರ್ದಿಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಚಿಂತ್ಯಂ ಕೂಟಸ್ಥಮಚಲಂ ಧ್ರುವಂ ಸನ್ನಿಯಮೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯ. ಇಂದ್ರಿಯಗಳನ್ನು ನಿಯಮನದಲ್ಲಿ ಇಟ್ಟುಕೊಳ್ಳಬೇಕು. ಇಟ್ಟುಕೊಂಡಾಗ ಸರ್ವತ್ರ ಸಮಬುದ್ಧಯ. ಅಷ್ಟೇ ಅಲ್ಲದೇನೆ ಒಬ್ಬರಿಗೆ ಬಹಳ ಹಣ ಇದೆ ಅಂತಾಗಲಿ, ಕೀರ್ತಿ ಅಂತ ಇದೆ ಆಗಲಿ, ರಾಜ್ಯ ಇದೆ ಅಂತಾಗಲಿ ಅಂದಾಗ ಅವರಿಂದ ಬೆನ್ನತ್ತುವುದು. ನಾವು ಎಲ್ಲಿವರೆಗೆ ಬೆನ್ನು ಹತ್ತುವುದು ಅಂತಂದ್ರೆ ಅವನು ಏನಂತ ಎಲ್ಲ ಮಾಡ್ಲಿಕ್ಕೆ ಸಿದ್ಧರಾಗ್ತೇವೆ. ಯಾಕೆ? ಅವನು ದೊಡ್ಡವನಿದ್ದಾನೆ, ಹಣ ಇದೆ, 16 ಕಡೆಗೆ ಅವನು ಕರ್ಕೊಂಡು ಹೋಗ್ತಾನೆ, ಓಡಾಡ್ತಾರೆ. ಹಾಗಾಗಿ ಅವನ ಹಿಂದೆ ಓಡಾಡೋದು. ಆ ವ್ಯಕ್ತಿಗೆ ಏನೋ ಸಮಸ್ಯೆಯಾಗಿ ರೋಗಗ್ರಸ್ತನಾಗಿ ಮನೆಯಿಂದ ಹೊರಗೆ ಹೋಗದೇ ಇದ್ದಂತೆ ಅವಸ್ಥೆ ಬಂದಾಗ ಯಾರು ಅವನ ಜೊತೆ ಓಡಾಡ್ತಾರೆ? ಯಾರೂ ಓಡಾಡುವುದಿಲ್ಲ. ಈಗ ಮನುಷ್ಯ ಇರಬಾರದು. ಸಮಬುದ್ಧಯ. ಅವನ ಬಹಳ ಉತ್ಸಾಹದಲ್ಲಿ ಇದ್ದಾಗ, ಬಹಳ ಉನ್ನತ ಸ್ಥಾನದಲ್ಲಿ ಇದ್ದಾಗ ನಾವು ಅವನ ಜೊತೆಗೆ ಹೇಗೆ ವ್ಯವಹಾರ ಮಾಡ್ತಿದ್ವೋ ಅದೇ ಆ ಉನ್ನತ ಸ್ಥಾನ ಕಳೆದುಕೊಂಡಾಗ ಅಥವಾ ಅನಾರೋಗ್ಯವಾಗಿ ಬಿದ್ದಾಗ ಅವನ ಜೊತೆಗೆ ಹಾಗೇ ವರ್ತನೆ ಮಾಡಬೇಕು. ಇದು ಸಮಬುದ್ಧಿಯಿಂದ ಇರಬೇಕು ಮನುಷ್ಯ. ಇದು ಬಹಳ ಕಠಿಣ ಇದೆ, ಕೇಳಲಿಕ್ಕೆ ಸುಲಭ ಇದೆ. ಮನುಷ್ಯನಿಗೆ ಇದನ್ನ ಕ್ರಿಯಾದಲ್ಲಿ ತರುವುದು ಬಹಳ ಕಠಿಣ ಇದೆ. ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇರತಾಹ. ಅಂತ ವ್ಯಕ್ತಿ ನನ್ನನ್ನ ಪಡಿತಾನೆ. ಯಾಕೆ? ಅವರಲ್ಲಿ ನಾನು ಇದ್ದೇನೆ. ಅವನನ್ನು ಪರೀಕ್ಷೆ ಮಾಡುತ್ತೇನೆ. ನಾನು 1 ವರ್ಷ ಬಹಳ ಶ್ರೀಮಂತಿಗೆ ಕೊಡ್ತೇನೆ, ಬಹಳ ಕೀರ್ತಿ ಕೊಡ್ತೇನೆ,
4 ಮಂದಿ ಅವ ಬಂದ ಅಂದ್ರೆ ಎಲ್ಲರೂ ಎದ್ದು ನಿಂದಿರುವಂತೆ ಮಾಡ್ತೇನೆ. ಇನ್ನೊಂದು ವರ್ಷ ಅವನಿಗೇನು ಇಲ್ಲದೆ ಇದ್ದಂತೆ ಮಾಡ್ತೇನೆ. ಎರಡೂ ಅವಸ್ಥೆಗಳನ್ನು ಕೊಟ್ಟು ಅವನನ್ನು ಪರೀಕ್ಷೆ ಮಾಡುತ್ತೇನೆ. ಆಗ ಎರಡೂ ಅವಸ್ಥೆಯಲ್ಲಿ ಅವನು ಸಮನಾಗಿರಬೇಕು. ಈ ಎರಡೂ ಅವಸ್ಥೆಗಳು ಬರುವುದು ಬೇಡ, ಬಂದಾಗ ಸಮವಾಗಿ ಇರುವುದು ಬೇಡ ಅಂತನ್ನುವಂತೆ ಇಲ್ಲ. ಎಲ್ಲಾ ಜೀವರಾಶಿಗಳಿಗೂ ದೇವಾದ ದೇವತೆಗಳಿಗೆ ತಪ್ಪಿದ್ದಲ್ಲ ಈ ಅವಸ್ಥೆಗಳು. ಆಯಾ ಕರ್ಮಗಳಿರ್ತದೆ, ಹಾಗೆ ಅವಸ್ಥೆ ಬರುತ್ತದೆ. ಆ ಅವಸ್ಥೆ ಬಂದಾಗ ಮನುಷ್ಯ ಸಮಚಿತ್ತನಾಗಿರ್ಬೇಕು. ಆರೋಗ್ಯವಿದ್ದಾಗ ಹೇಗೆ ದೃಢಪಡಿಸಿ ಇರ್ತಾನೋ ಮನುಷ್ಯ, ಅನಾರೋಗ್ಯವಿದ್ದಾಗಲೂ ಹಾಗೇ ಇರಬೇಕು ಮನುಷ್ಯ. ಅಂದ್ರೆ ಏನು? ಬುದ್ಧಿಗೆ ಕೆಲಸ ಕೊಡಬೇಕು, ಮನಸ್ಸಿಗೆ ಕೆಲಸ ಕೊಡಬೇಕು. ಕಾಲು ಕೈಗಳು ಬಿದ್ದು ಹೋಗಿದ್ರೆ ಏನಾಯ್ತು? ಮನಸ್ಸು ದೇವರನ್ನು ಸ್ಮರಿಸಬೇಕು, ಬುದ್ಧಿ ದೇವರ ಬಗ್ಗೆ ವಿಷಯದಲ್ಲಿ ಅನುಸಂಧಾನದಲ್ಲಿ ಅದು ತೊಡಗಬೇಕು. ಹೀಗೆ ಮಾಡಬೇಕು. ಹೀಗೆ ಮಾಡಲಿಲ್ಲ ಅಂತ ಆದರೆ ಕ್ಲೇಶ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತತೇಜಸ, ಬಹಳ ದುಃಖವಾಗ್ತದೆ ಅವನಿಗೆ. ಎಷ್ಟು ದುಃಖ ಆಗ್ತದೆ ಅಂತಂದ್ರೆ ಹೇಳಿಕ್ ಸಾಧ್ಯ ಇಲ್ಲ. ಯಾಕೆ? ಅನ್ಯಥಾ ಉಪಾಸನೆ ಆಗ್ಬಿಡ್ತದೆ. ಅವಾಗ ದೇವರನ್ನು ಬಿಟ್ಟು ಕೇವಲ ಇತರರನ್ನು, ಈಗ ಒಂದು ಗಣಪತಿ ಪೂಜಾ ಮಾಡ್ತಾ ಇದ್ದೀರಿ, ಗಣಪತಿ ಪೂಜಾ ಮಾಡಬೇಕಾದಾಗ ಕೇವಲ ಗಣಪತಿಯನ್ನ ಮಾತ್ರ ಪೂಜೆ ಮಾಡಿಬಿಟ್ಟರೆ ಪೂಜಾ ಮಾಡಿದ್ದರ ಫಲ ಅಲ್ಲ, ವಿಪರೀತ ಫಲ ಬರ್ತದೆ ನಮಗೆ. ಗಣಪತಿ ಅಂತರ್ಯಾಮಿಯಾದ ಭಗವಂತನನ್ನು ಉಪಾಸನ ಪೂಜೆಗಳನ್ನು ಮಾಡಿದಾಗಲೇ ಮಾತ್ರ ದೇವರು ನಮಗೆ ಫಲ ಕೊಡ್ತಾನೆ. ಇದೇ ಸಿದ್ಧಾಂತ. ಹಾಗಾಗಿ ಅವ್ಯಕ್ತಾಹಿ ಗತಿರ್ ದುಃಖಂ ದೇಹವದ್ಭಿರವಾಪ್ಯತೆ ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇನ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ಅನನ್ಯವಾಗಿ ಬೇರೆ ಕಡೆಗೆ ಅನ್ಯವಾಗಿ ಉಪಾಸನೆ ಮಾಡಬೇಕು. ದೇವರನ್ನು ಬಿಟ್ಟು ಉಪಾಸನೆ ಮಾಡಬಾರದು ಅಂತಿಲ್ಲ. ದೇವರನ್ನು ಬಿಟ್ಟು ಉಪಾಸನೆ ಮಾಡಬಾರದು, ದೇವರನ್ನು ಹಿಡದೆ ಉಪಾಸನೆ ಮಾಡಬೇಕು ಬೇರೆ ಕಡೆಗೆ. ಆದರೆ ದೇವರನ್ನು ಉಪಾಸನೆ ಮಾಡಬೇಕಾದಾಗ ಕೇವಲ ದೇವರನ್ನೇ ಉಪಾಸನೆ ಮಾಡಬಹುದು. ಮತ್ತೆ ಅಲ್ಲ ದೇವರಲ್ಲಿ ಬೇರೆಯವರನ್ನು ಉಪಾಸನೆ ಮಾಡತಕ್ಕದ್ದಲ್ಲ, ಅನ್ಯರನ್ನ ಸೇರಿಸಿ. ಅನ್ಯರನ್ನು ಉಪಾಸನೆ ಮಾಡಬೇಕಾದಾಗ ದೇವರನ್ನು ಸೇರಿಸಬೇಕು. ಆದರೆ ದೇವರನ್ನು ಉಪಾಸನೆ ಮಾಡಬೇಕಾದಾಗ ಅನ್ಯರ ಸರ್ವೋತ್ತಮ ಅಂತಲೇ ಉಪಾಸನೆ ಮಾಡಬೇಕು. ಅನ್ಯ ಅವನಿಗಿಂತ ಎಲ್ಲರೂ ತಳಗಿದ್ದಾರಂತೆ ಉಪಾಸನೆ ಮಾಡಬೇಕು. ತೇಷಾಮಹಂ ಸಮುದ್ಧತ್ತ ಮೃತ್ಯು ಸಂಸಾರ ಸಾಗರ. ಯಾಕೆ ಹೀಗೆ ಯಾಕೆ ಮಾಡಬೇಕು ಅಂದ್ರೆ, ಈ ಸಂಸಾರದಿಂದ ನಮ್ಮನ್ನ ಉದ್ಧಾರ ಮಾಡುವಂತಹ ಏಕೈಕ ವ್ಯಕ್ತಿ ಅಂದ್ರೆ ಅವನು ಭಗವಂತ. ಮೃತ್ಯು ಸಂಸಾರ ಸಾಗರ, ಈ ಸಂಸಾರದಿಂದ ದಾಟಿಸುವ ಸಾಮರ್ಥ್ಯ ಶಕ್ತಿಗಳನ್ನು ಪಡೆದವನು ಆ ಭಗವಂತ ಒಬ್ಬನೇ. ಮೈಯೇವ ಮನಆಧಸ್ವ ಮೈ ಬುದ್ಧಿಂ ನಿವೇಶಯ. ನನ್ನಲ್ಲೇ ಮನಸ್ಸನ್ನು ಇಡು, ನನ್ನಲ್ಲೇ ಬುದ್ಧಿಯನ್ನು ಇಡು. ಇಟ್ಟಾಗಲೇನೆ ನೀನು ಎಲ್ಲದರಲ್ಲಿಯೂ ಯಶಸ್ಸನ್ನು ಕಾಣ್ತಿ. ನೀ ಯಶಸ್ವಿ ಆಗಬೇಕು ಅಂತ ಆದರೆ ನನ್ನಲ್ಲಿ ಮನಸ್ಸನ್ನು ಇಡು. ಬೇರೆ ಕಡೆಗೆ ವಿರಕ್ತನಾಗು, ಬೇರೆ ವ್ಯಾಪಾರಗಳಿಂದ ನಿವೃತ್ತನಾಗು. ಅಂದಾಗಲೇ ನನ್ನಲ್ಲಿ ನೀನು ಮನಸ್ಸಿಟ್ಟಂತೆ ಆಗ್ತದೆ. ನನ್ನಲ್ಲಿ ಮನಸ್ಸಿಟ್ಟಿದ್ದಿ, ಬೇರೆ ಕಡೆ ವ್ಯಾಪಾರ ಮಾಡ್ತಿದ್ದಿ ಅಂದ್ರೆ ಆಗದು ಮನಸ್ಸಿಟ್ಟಂತೆ ಅಲ್ಲದು, ವಿಷಮನಾಗಿ ಬಿಡ್ತಿ. ಹಾಗಾಗಿ ನಿವಸಿಸ್ಯತಿ ಮೈಯೇವ ಅಥ ಊರ್ಧ್ವಂ ನ ಸಂಶಯ. ಹೀಗೆ ಮಾಡಿದೆ ಅಂತಂದ್ರೆ ನಿನಗೆ ಊರ್ಧ್ವಗತಿ ಸಿಗ್ತದೆ, ಉನ್ನತ ನಿನ್ನ ಯೋಗ್ಯತಾನುಸಾರವಾದ ಉನ್ನತ ಸ್ಥಾನ ಸಿಗ್ತದೆ. ಇಲ್ಲದಿದ್ರೆ ಸಿಗುವುದಿಲ್ಲ. ಅತಚಿತ್ತಂ ಸಮಾಧಾತುಂ ನ ಶಕ್ನೋಸಿ ಮೈ ಸ್ಥಿರಂ ಅಭ್ಯಾಸ ಯೋಗೇನ. ಅಲ್ಲ ಸ್ವಾಮಿ, ನೀನು ಹೇಳ್ತಿ ನಿನ್ನಲ್ಲಿ ಮನಸ್ಸಿಡು, ಆಗೋದಿಲ್ಲಲ್ಲ ನಿನ್ನಲ್ಲಿ ಮನಸ್ಸಿಡ್ಲಿಕ್ಕೆ. ಬೇಕಾದಷ್ಟೆಲ್ಲ ಕಡೆಗೆ ಬುದ್ಧಿ ವಿಕ್ಷೇಪವಾಗಲಿಕ್ಕೆ ಮನಸ್ಸು ಚಿತ್ತ ಬೇರೆ ಕಡೆಗೆ ಹರಡೋದಕ್ಕೆ ಬೇಕಾದ ಅನಂತ ಪದಾರ್ಥಗಳಿವೆ. ಎಲ್ಲ ಅನಂತ ಪದಾರ್ಥಗಳ ಸಮ್ಮಿಶ್ರಣ ಅಂದ್ರೆ ಮೊಬೈಲ್. ಆ ಮೊಬೈಲ್ ಒಂದು ಕೈಲಿ ಇಟ್ಕೊಂಡ್ಬಿಟ್ರೆ ಜಗತ್ತನ್ನೇ ಮರ್ತು ಬಿಡ್ತಾನೆ ಮನುಷ್ಯ. ಹೇಗೆ ನಾವು ನಿನ್ನೆ ಕಂಡಿವಲ್ಲ, ಎಲ್ಲಾ ರೂಪಗಳ ಸಮ್ಮಿಶ್ರಣೆ ಅದು ವಿಶ್ವರೂಪ. ಹಾಗೆ ಎಲ್ಲಾ ಚಿತ್ತಗಳ ವಿಕ್ಷೇಪ ಮಾಡುವುದು ಒಂದೇ ಒಂದು ಪದಾರ್ಥ ಅಂದ್ರೆ ಅದು ಮೊಬೈಲ್. ಅದಿದ್ರೆ ನಿನ್ನಲ್ಲಿ ಹೇಗೆ ಧ್ಯಾನ ಬರ್ತದೆ ನಮಗೆ? ನಿನ್ನಲ್ಲಿ ಹೇಗೆ ಚಿತ್ತ ಸಮಾಧಾನವಾಗಿಟ್ಟು ನಿನ್ನನ್ನೇ ಆರಾಧಿಸ್ಲಿಕ್ಕೆ ಸಾಧ್ಯವಿದೆ? ಹೇಳ್ತೀರಿ, ಅದನ್ನ ನನಗೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಆಗುವುದೇ ಇಲ್ಲಲ್ಲ. ಅಂದ್ರೆ ಕೃಷ್ಣ ಹೇಳ್ತಾನೆ, ಆಗುವುದಿಲ್ಲ ಅಂತ ಅನ್ನೋದು ಮಾತು ಸರಿಯಲ್ಲ, ಹಾಗೇ ಆಗ್ತದೆ. ಅದಕ್ಕೆ ಅಭ್ಯಾಸ ಬೇಕು. ಅಭ್ಯಾಸ ಇದ್ರೆ ಆಗ್ತದೆ. ಅದಕ್ಕೆ ಉದಾಹರಣೆ ಕೊಡಬೇಕು ಅಂದ್ರೆ, ಒಬ್ಬ ವ್ಯಕ್ತಿ ವಾಕಿಂಗ್ ಶುರು ಮಾಡಿರ್ತಾನೆ.
ಡಾಕ್ಟರ್ ಹೇಳ್ತಾರೆ ನಿಮಗೆ ಅನಾರೋಗ್ಯ ಇದೆ, ಶುಗರ್ ಇದೆ, ಬಿ ಪಿ ಇದೆ, ಅದು ಇದೆ, ಇದೇ ಇದೆ, ಹಾಗಾಗಿ ನೀವು ವಾಕಿಂಗ್ ಮಾಡ್ರಿ ಅಂದಾಗ ಅವನ ಮನುಷ್ಯ ಏನ್ ಮಾಡ್ತಾನೆ, ಸ್ವಲ್ಪ ಇವತ್ತೊಂದು 100 ಮೀಟ್ರು 200 ಮೀಟ್ರು ಒಂದು ಸ್ವಲ್ಪ ಒಂದು ರೋಡ್ 2 ರೋಡ್ ಓಡಾಡಿ ತಾನು ಬರ್ತಾನೆ, ಸುಸ್ತಾಗಿ ಬಿಡುತ್ತದೆ ಅವನಿಗೆ. ಮರುದಿನ ಇನ್ನೊಂದು ಸ್ವಲ್ಪ ದೂರ ಹೋಗಿ ಬರ್ತಾನೆ, ಆಮೇಲೆ 1 ಕಿಲೋಮೀಟರ್ ಆಗ್ತದೆ. ಹೋಗ್ತಾ ಹೋಗ್ತಾ ಅವನಿಗೆ 4-5 ಕಿಲೋಮೀಟರ್ ವಾಕಿಂಗ್ ಮಾಡುವ ಸಾಮರ್ಥ್ಯ ಬರ್ತದೆ, ಅಡ್ಡಾಡುವ ಸಾಮರ್ಥ್ಯ ಬರ್ತದೆ. ಹಾಗೆ ಮನುಷ್ಯನಿಗೆ ನಿಧಾನವಾಗಿ ದೇವರಲ್ಲಿ ಎಲ್ಲ ವ್ಯಾಪಾರಗಳನ್ನು ಬಿಟ್ಟು ಕೇವಲ ದೇವರಲ್ಲಿ ಮನಸ್ಸನ್ನು ಇಡುವ ಶಕ್ತಿ ಬರ್ತದೆ. ಅದು ಕೇವಲ ಅಭ್ಯಾಸದಿಂದ ಬರ್ತದೆ. ನೋಡ್ರಿ, ಈ ಉಪಾಯ ದೇವರು ಹೇಳ್ತಾನೆ. ಅಭ್ಯಾಸ ಮಾಡಿದಾಗ, ಪ್ರಯತ್ನಪೂರ್ವಕವಾಗಿ ಮನಸ್ಸನ್ನು ದೇವರಲ್ಲಿ ಇಡ್ತೇನೆ ಅಂತ ಹೇಳಿ ತಾನು ಇಟ್ಟರೆ ಅವಶ್ಯವಾಗಿ ಆಗ್ತದೆ. ಅಭ್ಯಾಸ ಯೋಗೇನ ತಥೋ ಮಾಂ ಇಚ್ಛಾಪ್ತುಂ ಧನಂಜಯ ಅಭ್ಯಾಸೇಪ್ಯ ಸಮರ್ಥೋಸಿ. ಇಲ್ರಿ, ನನಗೆ ಅಭ್ಯಾಸ ಮಾಡ್ಲಿಕ್ಕೂ ಆಗುದಿಲ್ಲ. ದೇವರು ಹೇಳಿದ್ದಾರೆ ವಾಕಿಂಗ್ ಮಾಡೋದು, ಇದು ಡಾಕ್ಟರ್ ಹೇಳಿದ್ದಾನೆ ವಾಕಿಂಗ್ ಮಾಡುವಂತ. ಕಾಲು ಬಹಳ ತೊಂದರೆ ಇವೆ, ಬಹಳ ದೂರ ನಡ್ಲಿಕ್ಕೆ ಆಗುದಿಲ್ಲ, ಮನೆಯಲ್ಲೇ ಓಡಾಡ್ಲಿಕ್ಕೆ ಆಗ್ತದೆ. ಏನ್ ಮಾಡ್ಬೇಕು? ಅಭ್ಯಾಸ ಮಾಡ್ಲಿಕ್ಕೂ ನನ್ನ ಕಡೆಯಿಂದ ಆಗಲ್ಲ. ಮತ್ ಕರ್ಮ ಪರಮೋ ಭವಾನ್ ಮದರ್ಥಮಪಿ ಕರ್ಮಾಣಿ ಗುರುವಂ ಸಿದ್ಧಮಾಪ್ಸ್ಯಸಿ ಅಭ್ಯಾಸೇಪ್ಯ ಸಮರ್ಥೋಸಿ ಮತ್ ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರುವಂ ಸಿದ್ಧಿಮಾಪ್ಸ್ಯಸಿ. ನೀನೇನೇನು ಕರ್ಮಗಳ ಮಾಡ್ತೀನಿ ನೋಡಪ್ಪ, ಎಲ್ಲಾ ಕರ್ಮಗಳು ನನ್ನ ಸಲುವಾಗಿ ಮಾಡ್ತೀನಿ ಅಂತ ಹೇಳಿ ನೀನು ಅದನ್ನ ತ್ಯಾಗ ಮಾಡು, ಸಮರ್ಪಣೆ ಮಾಡು. ಆಗ ಈ ಸಮರ್ಪಣ ಬುದ್ಧಿ, ಈ ಸಮರ್ಪಣ ಅನುಸಂಧಾನ ನೀನು ಮಾಡ್ತಾ ಮಾಡ್ತಾ ಹೋದಂತೆ ನಿನಗೆ ಯಾವ್ಯಾವ ದೇಹಕ್ಕೆ ಇದ್ದ ಅನಾರೋಗ್ಯ ಅಲ್ಲ, ಮನಸ್ಸಿಗೆ ಇದ್ದ ಅನಾರೋಗ್ಯ ಇದೆಯಲ್ಲ, ದೋಷಗಳು ಇದೆಯಲ್ಲ, ಆ ಎಲ್ಲಾ ದೋಷಗಳು ಪರಿಹಾರ ಆಗ್ತದೆ. ಅದಕ್ಕೆ ಅದೊಂದೇ ಉಪಾಯ. ಹಾಗಾಗಿ ಮದರ್ಥಮಪಿ ಕರ್ಮಾಣಿ ಗುರುವಂ ಸಿದ್ಧಿಮವಾಪ್ಸ್ಯಸಿ. ನನ್ನ ಸಲುವಾಗಿ ಕರ್ಮ ಮಾಡು ನೀನು. ಇನ್ನೊಬ್ರು ನೋಡ್ತಾರೆ, ಇನ್ನೊಬ್ರು ಕೇಳ್ತಾರೆ, ಇನ್ನೊಬ್ರು ಹಾಡ್ತಾರೆ, ಇನ್ನೊಬ್ರು ಹೊಗಳ್ತಾರೆ ಅನ್ನೋ ಸಲುವಾಗಿ ಅವ್ರ ಸಲುವಾಗಿ ಕರ್ಮ ಮಾಡಿದಿ, ಆವಾಗ ಅವ್ರ ಸಲುವಾಗಿ ಮಾಡಿದಾಗ ಅವರು ಸಂಬಂಧಪಟ್ಟದ್ದಾಗ್ತದೆ, ನನಗೆ ಸಂಬಂಧಪಟ್ಟುವುದಿಲ್ಲ. ಇನ್ನೊಬ್ಬರು ಸಂತೋಷ ಪಡಿಸುವುದಕ್ಕಾಗಿ ಮಾಡುವ ಕರ್ಮ ಅಲ್ಲ, ನನ್ನನ್ನು ಸಂತೋಷ ಪಡಿಸುವುದಕ್ಕಾಗಿ ನೀನು ಕರ್ಮ ಮಾಡಿದಿ ಅಂತ ಆದರೆ ಆಗ ಏನೇ ಅನಾರೋಗ್ಯಗಳು ಆಗಲಿ ಮನಸ್ಸಿಗೆ ಏಕಾಗ್ರ ಸಮಾಧಾನದಿಂದ ಚಿತ್ತವನ್ನು ನಿನ್ನಲ್ಲಿ ಇಡ್ಲಿಕ್ಕೆ ಆಗ್ತದೆ. ಇಲ್ಲ, ಕರ್ಮವನ್ನು ನಿನ್ನ ಸಲುವಾಗಿ ಮಾಡ್ಲಿಕ್ಕೂ ನನಗೆ ಆಗುವುದಿಲ್ಲ. ಮನುಷ್ಯ ಎಷ್ಟಾದರೂ ತಪ್ಪಿಸಿಕೊಳ್ಳಬೇಕು ಅಂತ ಪ್ರಯತ್ನ ಮಾಡ್ತಾನೆ, ಎಷ್ಟಾದರೂ. ದೇವರ ಸಲುವಾಗಿ ಕರ್ಮವನ್ನು ಮಾಡ್ಲಿಕ್ಕಾಗುವುದಿಲ್ಲ, ಹಾಗಾಗಿ ಅಭ್ಯಾಸ ಬರಲು ಸಾಧ್ಯವಿಲ್ಲ. ಅಭ್ಯಾಸವಿಲ್ಲ, ಆದ್ದರಿಂದ ನಿನ್ನಲ್ಲಿ ಮನಸ್ಸನ್ನು ಇಡ್ಲಿಕ್ಕಾಗುವುದಿಲ್ಲ ಅಂತ ಹೇಳಿ ತಪ್ಪಿಸ್ಕೊಂಡು ಬಿಟ್ಟ. ಅದಕ್ಕೆ ದೇವರು ಹೇಳ್ತಾನೆ, ಹಾಗೆಲ್ಲ ಏನಿಲ್ಲ, ನೀನು ನನ್ನ ಭಕ್ತ ಅಂತದ ಮೇಲೆ ನೀನು ನನ್ನ ಸಲುವಾಗಿ ಕರ್ಮವನ್ನು ಅವಶ್ಯವಾಗಿ ಮಾಡ್ಲಿಕ್ಕೆ ಸಾಧ್ಯವಿದೆ. ಸರ್ವಕರ್ಮ ಫಲತ್ಯಾಗಂ ಅಥ ಏತದಪಿ ಅಶಕ್ತೋಸಿ ಕರ್ತುಂ ಮತ್ ಯೋಗಂ ಆಶ್ರಿತಃ ಸರ್ವಕರ್ಮ ಫಲತ್ಯಾಗಂ. ಮಾಡಿದ ಎಲ್ಲ ಕರ್ಮಗಳೇನಿವೆ, ಏನ್ ಕರ್ಮಗಳು? ಇಷ್ಟು ಮಾಡ್ಲಿಕ್ಕೆ ಆಗೋದಿಲ್ವಾ? ಇವತ್ತು ಮನೆಯಿಂದ ಗುಡಿಗೆ ಬಂದಿದ್ದೇನೆ, ನಡೀತಾ ಬಂದಿದ್ದೇನೋ, ಆಟೋದಲ್ಲಿ ಬಂದಿದ್ದೇನೋ, ಗಾಡಿ ತಗೊಂಡು ಬಂದಿದ್ದೇನೋ, ಒಟ್ಟಿಗೆ ಬಂದಿದ್ದೇನೆ. ಅಲ್ಲಿಂದ ಇಲ್ಲಿ ಬಂದದ್ದಕ್ಕಾಗಿ ಏನು ಫಲ ಇದೆಯೋ, ದೇವರನ್ನು ಕಂಡಿದ್ದಕ್ಕಾಗಿ ಏನು ಫಲವಿದೆಯೋ ಅದು ದೇವರಿಗೆ ಸಮರ್ಪಣೆ. ಅಲ್ಲಿಗೆ ಬರುವುದಿಲ್ವಾ? ದೇವರಿಗೆ ಮಂಗಳಾರತಿ ಮಾಡಿದೆ, ಅದು ದೇವರಿಗೆ ಸಮರ್ಪಣೆ. ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿದೆ, ಅದು ದೇವರಿಗೆ ಸಮರ್ಪಣೆ. ಯಾವುದೇ ಕರ್ಮ ಮಾಡಲಿ, ತಿಳಿದ ಕರ್ಮಗಳು, ನೆನಪು ಬಂದ ಕರ್ಮಗಳು, ಅದನ್ನು ದೇವರಿಗೆ ಸರ್ವಕರ್ಮ ಫಲತ್ಯಾಗ, ಎಲ್ಲ ಸರ್ವಕರ್ಮಗಳನ್ನು ಸಮರ್ಪಣೆ ಮಾಡುವುದು ದೇವರಿಗೆ. ಮಾಡಿದಾಗ ದೇವರು ನಮಗೆ ಶ್ರೇಯೋ ಹಿ ಜ್ಞಾನಂ ಅಭ್ಯಾಸ. ಯಾವ ವ್ಯಕ್ತಿಯೂ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಆಗೋದಿಲ್ಲ. ಹಾಗ ಅಂದಿದ್ದಾನೆ ಅಂತಂದ್ರೆ ಬೇಜವಾಬ್ದಾರಿಯಿಂದ ಅದನ್ನು ಮಾಡಬಾರದಂತೆ ಅವನು ಗಟ್ಟಿ ಮಾಡಿದ್ದಾನೆ ಅಂತ ಅರ್ಥ. ಅಭ್ಯಾಸ ಮಾಡಲು ಅವನು ಪ್ರಯತ್ನ ಪಟ್ಟಾಗ ಅವನಿಗೆ ಮಾಡ್ಲಿಕ್ಕೆ ಆಗೇ ತೀರ್ತದೆ, ಆಗುವುದಿಲ್ಲ ಅಂತಿಲ್ಲ. ಮತ್ತು ಅದ್ವೇಷ್ಟ ಸರ್ವಭೂತಾನ, ಎಲ್ಲ ಜೀವರಾಶಿಗಳನ್ನ ದ್ವೇಷ ಮಾಡದೇ ಇದ್ದಂತೆ ಇರಬೇಕು, ಅದ್ವೇಷ್ಟನಾಗಿರ್ಬೇಕು. ಪ್ರಾಣಿ ಇರಲಿ, ಮನುಷ್ಯ ಇರಲಿ, ದೇವತೆಗಳಿರಲಿ, ಗುರುಗಳಿರಲಿ, ಅನೇಕ ಜೀವರಾಶಿಗಳು, ಜಂತುಗಳಿದ್ದಾರೆ ಭೂಮಿ ಮೇಲೆ. ಅವರೆಲ್ಲರನ್ನ ಪ್ರೀತಿಯಿಂದ ಕಾಣಬೇಕು. ಅವರಿಂದ ಅಸಮಾಧಾನಗಳಾದಾಗ ಅವರನ್ನ ಹಿತ ನುಡಿಗಳಿಂದ ಅವರನ್ನ ತಿಳಿಸಿ
ಸಮಾಧಾನದಿಂದ ಅವರನ್ನು ವಶಪಡಿಸಿಕೊಳ್ಬೇಕು, ದೇವರಲ್ಲಿ ಭಕ್ತಿ ಬರುವಂತೆ ಮಾಡಬೇಕು. ಅದಕ್ಕಾಗಿ ಅವರ ಜೊತೆಗೆ ಮಾತನಾಡಬೇಕೇ ಹೊರತು ನಾವು ಆರಾಮಾಗಿ ಚೈನಿ ಮಾಡಲಿಕ್ಕಾಗಿ ಮಾತನಾಡೋದಲ್ಲ, ವ್ಯವಹಾರಕ್ಕಾಗಿ, ಬೇರೆ ಯಾವುದೂ ಅಲ್ಲ. ಅವರ ವ್ಯವಹಾರ ಯಾಕೆ ಅಂದರೆ ಅವರನ್ನ ದೇವರಲ್ಲಿ ಭಕ್ತಿಯನ್ನ ತುಂಬುವುದಕ್ಕಾಗಿ, ದೇವರಲ್ಲಿ ಭಕ್ತಿ ಅವರಿಗೆ ಬರಬೇಕು ಅನ್ನೋ ಸಲುವಾಗಿ ಅವರ ವ್ಯವಹಾರ. ಹೇಗಿದೆ ನೋಡ್ರಿ ವಿಚಿತ್ರ. ಹಾಗಾಗಿ ನಿರ್ಮಮ, ನಿರಹಂಕಾರ, ಅಹಂಕಾರ ಪಡಬಾರದು. ನಾನು ಮಾಡಿದೆ, ನನ್ನಿಂದ ಆಯಿತು, ನಾನಿದ್ದೆ ಆದ್ದರಿಂದ ನೀವಿದ್ರಿ, ಇದೆಲ್ಲ ಸುಳ್ಳು ಮಾತು, ಗೊಳ್ಳ ಮಾತುಗಳು ಇದೆಲ್ಲ. ಹಾಗಾಗಿ ಸುಖ ದುಃಖ ಸಮದುಃಖ ಸುಖ ಕ್ಷಮಿ, ಸಹನೆ ಇರಬೇಕು. ಎಷ್ಟೇ ತೊಂದರೆಯಾದರೂ ಮನುಷ್ಯನಿಗೆ ಸಹನೆ ಇರಬೇಕು, ಸಮಾಧಾನದಿಂದ ಇರಬೇಕು. ಎಷ್ಟು ವರ್ಷದಿಂದ ಸಾಧನೆ ಮಾಡ್ತಾ ಇದ್ದೀನಿ, ಫಲ ಸಿಗ್ತಾನೇ ಇಲ್ಲ, ಫಲ ಸಿಗುವವರೆಗೂ ಸಾಧನೆ ಮಾಡ್ತಾನೇ ಇರು, ಫಲ ಸಿಗ್ತದೆ ನಿನಗೆ ಅಂತೇ ಉತ್ತರ ಇದಕ್ಕೆ. ಮನುಷ್ಯ ಎಲ್ಲಿವರೆಗೆ ಸಾಧನೆ ಮಾಡಬೇಕು ಅಂದ್ರೆ ಫಲ ಸಿಗುವವರೆಗೂ ಸಾಧನೆ ಮಾಡಬೇಕು. ಎಷ್ಟು ವರ್ಷ ರೀ? 50 ವರ್ಷ, 50 ವರ್ಷ ಮಾಡಬೇಕು. 100 ವರ್ಷ, 100 ವರ್ಷ ಮಾಡಬೇಕು. ಈ ಜನ್ಮ ಆಗಲಿಲ್ಲ, ಮುಂದಿನ ಜನ್ಮದಲ್ಲಿ ಮಾಡಬೇಕು. ಇದಕ್ಕೆ ಉದಾಹರಣೆ ಕೊಡಬೇಕು ಅಂದ್ರೆ ಹಿರಣ್ಯಕಶಿಪು ತಪಸ್ಸಿಗೆ ಹೋಗಿದ್ದಾನೆ. ಯಾಕೆ ತಪಸ್ಸಿಗೆ ಹೋಗಿದ್ದು ನಿಮಗೆಲ್ಲ ಗೊತ್ತಿದೆ. ಸ್ವಯಂ ಸಮರ್ಥ ಆದರೂ ವಿಷ್ಣುವನ್ನು ಸಂಹಾರ ಮಾಡುವ ಸಾಮರ್ಥ್ಯ ನನಗೆ ಬೇಕು ಅಂತ ಅವನಿಗೆ ಯಾರೋ ಹೇಳಿದ್ರು, ನಿನ್ನ ಇಷ್ಟು ಶಕ್ತಿಯಿಂದ ನಡೆಯಂಗಿಲ್ಲ ದೇವರನ್ನು ಕೊಲ್ಲಿಕ್ಕೆ, ಆ ವಿಷ್ಣುವನ್ನು ಸಂಹಾರ ಮಾಡಬೇಕಾದ್ರೆ ನಿನಗಿನೇ ಹೆಚ್ಚು ಶಕ್ತಿ ಬೇಕು, ಬಲ ಬೇಕು ಅಂತ ಸಲುವಾಗಿ ಆಗ ತಪಸ್ಸನ್ನು ಮಾಡಲಿಕ್ಕೆ ಹೊರಟ. ಯಾರನ್ನು ಕುರಿತು ತಪಸ್ಸು ಮಾಡ್ಲಿಕ್ಕೆ ಹೊರಟ? ಬ್ರಹ್ಮದೇವರನ್ನು ಕುರಿತು. ಬ್ರಹ್ಮದೇವರು ಯಾರು? ದೇವರ ಮಗ. ದೇವರ ಮಗನನ್ನು ಕುರಿತು, ಮಗ ಬಂದ ಮೇಲೆ ನಿನ್ನ ಅಪ್ಪನನ್ನ ಕೊಲ್ಲುವ ಶಕ್ತಿ ನನಗೆ ಬೇಕು, ಅದನ್ನು ಕೊಡು ನನಗೆ. ನಿನ್ನ ಸ್ಥಾನ ಬೇಕು ನನಗೆ. ಯಾರ ಕುರಿತು ತಪಸ್ಸು ಮಾಡುವುದು? ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡುವುದು. ಏನಂತ ತಪಸ್ಸು ಮಾಡುವುದು? ನಿನ್ನ ಸ್ಥಾನ ನನಗೆ ಬೇಕು, ನಿನ್ನ ಸತ್ಯಲೋಕ ಪದವಿ ಏನಿದೆಯಲ್ಲ ಅದು ನನಗೆ ಬೇಕು ಅಂದಾಗ ಯಾವಾಗಾದ್ರೂ ಬ್ರಹ್ಮದೇವರು ಬಂದು ಸ್ಥಾನ ಕೊಡ್ತಾರ? ನಿಮ್ಮ ಮನೆಯಲ್ಲಿ ದಿವಸ ಪೂಜೆಗೆ ಬರ್ತೇನೆ 1 ವರ್ಷ, ನಾನು ನಿಮ್ಮ ಮನೆಯಲ್ಲಿದೆ, ನಾನು ದಿವಸ ಪೂಜೆಗೆ ಬರ್ತೇನೆ. 1 ವರ್ಷ ಆದ್ಮೇಲೆ ನಿಮ್ಮ ಮನೆ ನಂಗೆ ಬರೆದು ಕೊಟ್ಬಿಟ್ಟು, ಆಚಾರ ನಾಳಿಂದು ನೀವು ಬರ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೇನೆ. ಹಾಗೆ ದೇವರನ್ನು ಕುರಿತು, ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿ ಬ್ರಹ್ಮ ಪ್ರತ್ಯಕ್ಷನಾದ ಮೇಲೆ ನಿನ್ನ ಸ್ಥಾನ ನನಗೆ ಬೇಕು, ನಿನ್ನ ಪದವಿ ನನಗೆ ಬೇಕು ಅಂತ ಹೇಳಿದರೆ ಸಿಗ್ಲಿಕ್ಕೆ ಸಾಧ್ಯವಾ? ನಮ್ಮಲ್ಲಿ ಸಾಧ್ಯ ಇದೆ, ನಮ್ಮ ಅಧ್ಯಾತ್ಮದಲ್ಲಿ ಸಾಧ್ಯವಿದೆ. ಹಾಗಾಗಿ ಹಿರಣ್ಯಕಶಿಪು ತಪಸ್ಸು ಮಾಡಿದ. ಆಗ ಹಿರಣ್ಯಕಶಿಪುಗೆ ಇವೆಲ್ಲ ಮಾತುಗಳನ್ನು ಹೇಳ್ತಾರೆ. ನೀನು ಯಾರ ವಿರುದ್ಧವಾಗಿ ತಪಸ್ಸು ಮಾಡ್ತಾ ಇದ್ದಿ, ಅವರು ಬಂದು ನಿನಗೆ ಹೇಗೆ ವರ ಕೊಡ್ತಾರೆ? ಅವರು ವರ ಕೊಡ್ಲಿ ಬಿಡ್ಲಿ, ನನ್ನ ಕರ್ತವ್ಯ ನಾನು ಮಾಡಬೇಕು. ಈ ಜನ್ಮದಲ್ಲ ಆಗದೆ ಇದ್ದು ಸಾಧ್ಯ ಇಲ್ಲ, ಮುಂದಿನ ಜನ್ಮದಲ್ಲಾದರೂ ನಾನು ಸಾಧಿಸ್ತೇನೆ. ಯಾಕೆ? ಕಾಲ ಜೀವ ಇವರಿಬ್ಬರು ನಿತ್ಯ. ಅವನ ಮಾತುಗಳೇ ಹೇಗೆ ನೋಡ್ರಿ, ಅವನಿಗೆ ಛಲ ಎಷ್ಟಿದೆ. ಇಂಥ ಮಂಡ ಛಲ ಇರಬೇಕು ಅಂತ ಹೇಳ್ತಾರೆ, ಇಂಥ ಮಂಡ ಪ್ರಯತ್ನ ಇರಬೇಕು ಮನುಷ್ಯನಿಗೆ. ಕಾಲಾತ್ಮನೋಶ್ಚ ನಿತ್ಯತ್ವ, ಕಾಲ ಮತ್ತು ಆತ್ಮ ನಿತ್ಯ. ಆತ್ಮ ಅಂತೂ ಸಾಯುವುದಿಲ್ವಾ? ದೇಹ ಬಿದ್ದರೆ ಬೀಳಿ, ಕಾಲ ಅಂತೂ ಹೋಗುವುದಿಲ್ವಾ? ಈ ಕಾಲ ಈಗ ಯುಗ ಮುಗಿತಾ ಮುಂದಿನ ಯುಗ ಬರ್ತದೆ. ಹಾಗಾಗಿ ಯುಗಗಳು ಕಳೆದು ಹೋಗ್ಲಿ, ದೇಹಗಳು ಬಿದ್ದು ಹೋಗ್ಲಿ, ನಾನು ತಪಸ್ಸನ್ನು ನಿಲ್ಲಿಸುವುದಿಲ್ಲ, ತಪಸ್ಸನ್ನು ಮಾಡೇನೆ ನನಗೆ ಸಾಧಿಸಬೇಕಾದದ್ದನ್ನು ಸಾಧಿಸ್ತೇನೆ ಅಂತ ಎಲ್ಲವನ್ನೂ ಸಾಧಿಸ್ಲಿಕ್ಕೆ ಸಾಧ್ಯವಿದೆ ಅಂತ ನಾವು ದುಷ್ಟರಿಂದಲೇನೆ ನೋಡಿದ್ದೇವೆ. ದುಷ್ಟರಿಂದಲೇ ಸಾಧ್ಯವಾಗ್ತದೆ ಅಂದ ಮೇಲೆ ಸಜ್ಜನರಿಗೆ ಸಾಧ್ಯವಿಲ್ವಾ? ಉದಾಸೀನತಾ, ಸೌಂಬೇರಿತನ, ಆಲಸ್ಯ ಇವುಗಳನ್ನು ಪರಿಹಾರ ಮಾಡಿಕೊಂಡರೆ ಅವಶ್ಯವಾಗಿ ಏನೇನು ಸಾಧಿಸಬೇಕಾಗಿದೆಯೋ ಎಲ್ಲವನ್ನೂ ಸಾಧಿಸಲು ಸಾಧ್ಯ ಅಂತ ಕೃಷ್ಣ ಹೇಳ್ತಾನೆ. ಹಾಗಾಗಿ ಮಯ್ಯರ್ಪಿತ ಮನೋಬುದ್ಧಿ ಯೋಮೇ ಭಕ್ತ ಸಮೇ ಪ್ರಿಯ. ಇನ್ನ ದೇವರಿಗೆ ಪ್ರಿಯನಾದ ವ್ಯಕ್ತಿ ಯಾರಾಗ್ತಾನೆ? ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಜ್ಞಾನಿ ಪ್ರಿಯತಮೋತೋಮೇ. ದೇವರಿಗೆ ಪ್ರಿಯನಾದವನು ಯಾರಪ್ಪ? ದೇವರು ಯಾರ ಮೇಲೆ ಬಹಳ ಪ್ರೀತಿ ಮಾಡ್ತಾನೆ ಅಂದ್ರೆ ಯಾರು ಜ್ಞಾನವಂತನೋ ಅಂತ ಜ್ಞಾನವಂತನನ್ನ ದೇವರು ಪ್ರೀತಿ ಮಾಡ್ತಾನೆ. ಯಾವುದೋ ಜ್ಞಾನ ಅಲ್ಲ, ಅದು ಬ್ರಹ್ಮಜ್ಞಾನನೇ ಆಗಿರ್ಬೇಕು. ದೇವರ ಜ್ಞಾನವನ್ನ ಯಾರು ಪಡಿತಾರೋ ಅವನು ದೇವರಲ್ಲಿ ಪ್ರೀತಿ ಮಾಡ್ತಾನೆ. ಆ ದೇವರು ಅವನಿಗೆ ಪ್ರೀತಿ ಮಾಡ್ತಾನೆ. ಬೇರೆ ಯಾವುದೋ ವಸ್ತು ವಿಷಯಕವಾದ ಜ್ಞಾನವನ್ನು ಪಡೆದರಲ್ಲ, ಬ್ರಹ್ಮ ವಿಷಯಕವಾದ ಜ್ಞಾನವನ್ನ ತಾನು ಪಡೆದ ಅಂದ್ರೆ ಬ್ರಹ್ಮ ಅವನಿಗೆ ಪ್ರೀತಿ ಮಾಡ್ತಾನೆ. ಹಾಗಾಗಿ ಆ ದೇವರಲ್ಲಿ ಪ್ರಿಯನಾಗಬೇಕಾದರೆ, ಬ್ರಹ್ಮಜ್ಞಾನ ತಾನು ಪಡಿಬೇಕಾದರೆ
ಅವನಲ್ಲಿ ಈ ಕ್ವಾಲಿಟಿಗಳಿರಬೇಕು ಅಂತ ಹೇಳ್ತಾರೆ. ಈ ಯೋಗ್ಯತಾಗಳಿದ್ದರೇನೆ ಅವನು ಬ್ರಹ್ಮನ ಹತ್ರ ಬ್ರಹ್ಮನ ಜ್ಞಾನ ಪಡೆಯುವುದಕ್ಕಾಗಿ ಬ್ರಹ್ಮನ ಪ್ರೀತಿಯನ್ನು ಸಂಪಾದಿಸಲಿಕ್ಕೆ ಅವ ಯೋಗ್ಯತಾವಾನ ಆಗ್ತಾನೆ, ಯೋಗ್ಯತಾ ಉಳ್ಳವನಾಗ್ತಾನೆ. ಏನದು ಅಂದ್ರೆ ಅದಕ್ಕೆ ಹೇಳ್ತಾರೆ, ನಿರ್ಮಮೋ ನಿರಹಂಕಾರ ಸಮದುಃಖ ಸುಖಸ್ಮಿ ಸಂತುಷ್ಟ. ಮೊಟ್ಟ ಮೊದಲನೇದು ಸಂತುಷ್ಟನಾಗಿರ್ಬೇಕು ಅವನು. ಅಂದ್ರೆ ಏನು? ಅಲಂ ಬುದ್ಧಿ ಇರಬೇಕು. ದೇವರು ಎಷ್ಟು ಕೊಟ್ಟಿದ್ದಾನಲ್ಲ ಅದರಲ್ಲಿ ಸಮಾಧಾನದಿಂದ ಇರಬೇಕು ಅವನು. ಹಣ ಇಷ್ಟು ಬೇಕು ಕೊಟ್ಟಿದ್ದಾನೆ, ಇನ್ನು ಹೆಚ್ಚು ಬೇಕು ಅಂತ ಪ್ರಯತ್ನ ಮಾಡಲಿ, ಬೇಡಂದಿಲ್ಲ. ಆದರೆ ಸಿಕ್ಕಲ್ಲಿ ಸಮಾಧಾನ ಇಲ್ಲ ಅಂತಂದ್ರೆ ಮನುಷ್ಯನಿಗೆ ಸುಖವಾಗಲು ಸಾಧ್ಯವಿಲ್ಲ. ಹಾಗಾಗಿ ಅಲಂ ಬುದ್ಧಿ ಇರಬೇಕು. ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ. ಮಾಡಿದ ಸಂಕಲ್ಪ ಕೆಲವರು ಮಾಡ್ತಾರೆ, ಪ್ರದಕ್ಷಿಣೆಗಾಗಲಿ, ಊಟಕ್ಕೆ ಆಗಲಿ, ಅಥವಾ ಸೇವೆಗೆ ಆಗಲಿ, ಅಥವಾ ದಾನಕ್ಕೆ ಆಗಲಿ ಯಾವುದೋ ಒಂದು ಸಂಕಲ್ಪ ಮಾಡುತ್ತಾರೆ. ಆ ಸಂಕಲ್ಪ 2 ದಿವಸ ಗಟ್ಟಿ ಉಳಿತದೆ, 3ನೇ ದಿವಸ ಸ್ವಲ್ಪ ಶಿಥಿಲವಾಗ್ತದೆ, 4ನೇ ದಿವಸ ಸಂಕಲ್ಪೇ ಮರ್ತೋಗ್ಬಿಡುತ್ತೆ. ಆಚಾರ್ಯರು ಪ್ರವಚನ ಹೇಳ್ತಿರ್ತಾರೆ, ಅಥವಾ ಗುಡಿಗೆ ಹೋಗಿರ್ತೇವೆ, ದೇವರ ಗೊತ್ತಿರ್ತೇವೆ, ಭಕ್ತಿ ಬಂದಿರ್ತದೆ, ನಾಳಿಂದ ಈ ಪಾರಾಯಣಗಳ ಪ್ರಾರಂಭ ಮಾಡ್ತೇನೆ, ಸಂಧ್ಯಾವಂದನ ಪ್ರಾರಂಭ ಮಾಡ್ತೇನೆ, ದೇವರ ಪೂಜಾ ಪ್ರಾರಂಭ ಮಾಡ್ತೇನೆ, ಗೀತಾ ಅಧ್ಯಯನ, ಗೀತಾ ಶ್ರವಣ ಇದನ್ನೆಲ್ಲ ಶುರು ಮಾಡ್ತೇನೆ ಅಂತ ಹೇಳಿ ಶುರು ಮಾಡಿ 4 ದಿವಸ ಮಾಡ್ತಾನೆ, 5ನೇ ದಿವಸಕ್ಕೆ ಸಂಕಲ್ಪ ಹೋಗ್ಬಿಡುತ್ತೆ. ಹೀಗೆಲ್ಲ ನಡೆಯುವುದಿಲ್ಲ ಅಂತಾನೆ ದೇವರು. ಸತತವಾಗಿ ಇರಬೇಕು, ಮಾಡಿದ ಸಂಕಲ್ಪ ದೃಢವಾಗಿರಬೇಕು. 5-6 ದಿವಸ ಮಾಡಿ ಫಲ ಬೇಕು ಅಂತ ಅಪೇಕ್ಷಾ ಪಡುವಂತೆ ಇಲ್ಲ. ಹಾಗಾಗಿ ಕೆಲಸವನ್ನ ಎಷ್ಟು ದಿನ ಮಾಡ್ತೇವೆ ಅಂತನ್ನೋದು ದೊಡ್ಡದಲ್ಲ, ಎಷ್ಟು ದಿನಗಳಲ್ಲಿ ಎಷ್ಟು ಹೊತ್ತು ಮಾಡ್ತೇವೆ ಅಂತನೂ ದೊಡ್ಡದಿದೆ. 30 ದಿವಸ ಕೆಲಸ ಮಾಡಿದ್ದೇವೆ, ಎಷ್ಟು ತಾಸು? 1 ತಾಸು. 30 ದಿವಸ ಕೆಲಸ ಮಾಡಿದ್ದೇವೆ, ಎಷ್ಟು ತಾಸು? 3 ತಾಸು. 30 ದಿವಸ ಕೆಲಸ ಮಾಡಿದ್ದೇವೆ, ಎಷ್ಟು ತಾಸು? 10 ತಾಸು. 10 ತಾಸುಗಳಲ್ಲಿ ಕೆಲಸ ಮಾಡಿದ್ದೇವೆ ಅಂದಮೇಲೆ ಹೆಚ್ಚು ಪ್ರಾಶಸ್ತ್ಯ ಯಾರಿಗೆ ಬಂತು? ಅಷ್ಟು ದಿನಗಳ ಕಾಲ ಮಾಡಿದವನಲ್ಲ, ಅಷ್ಟು ದಿನಗಳಲ್ಲಿ ಎಷ್ಟು ಹೊತ್ತು ಮಾಡಿದ್ದಾನೆ ಅಂತನೋದು. ಹಾಗೆ ದೇವರನ್ನು ಕೂಡ ನಾವು ಈ ಜನ್ಮದಲ್ಲಿ ದೇವರ ಪೂಜಾ ಮಾಡಿದ್ದೇನೆ, ಎಷ್ಟು ಬಾರಿ ಮಾಡಿದ್ದೀರಿ? 1 ವರ್ಷನ 2 ವರ್ಷನ ಅಂತ ದೇವರು ಕೇಳ್ತಾನೆ. ಹಾಗಾಗಿ ಮಯ್ಯರ್ಪಿತ ಮನೋಬುದ್ಧಿ, ಮಾಡುವ ಎಲ್ಲ ಪೂಜೆಗಳು ನನ್ನ ಅರ್ಪಣ ಬುದ್ಧಿಯಿಂದ ನೀನು ಮಾಡಬೇಕು, ಅಂದಾಗಲೇ ನಿನಗೆ ಫಲ ಬರುತ್ತದೆ. ಮತ್ತು ಹರ್ಷ ವರ್ಷ ಭಯ ಕ್ರೋಧ ಹರ್ಷ ವರ್ಷ ಉಭಯೋ ದ್ವೇಗೈ ಮುಕ್ತೋ ಸಚಮೇ ಪ್ರಿಯ ಅನಪೇಕ್ಷ ಶುಚಿ ದಕ್ಷ ಉದಾಸೀನ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ ಮೇ ಪ್ರಿಯೋ ನರಃ ಸಮಶತ್ರೋ ಚ ಮಿತ್ರೇ ಚ ತಥಾ ಮಾನಾಮಪಾನಯೋ ಶೀತೋಷ್ಣ ಸುಖದುಃಖೇಷು ಸಮಸ್ಸಂಗ ವಿವರ್ಜಿತಃ ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತಃ ಸ್ಥಿತಿಮತಿರ್ ಭಕ್ತಿಮಾನ್ ಮೇ ಪ್ರಿಯೋ ನರಃ ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಧಾನಾಃ ಮತ್ಪರಮಾಃ ಭಕ್ತಾಸ್ತೇತೀವ ಮೇ ಪ್ರಿಯಾಃ. ಅತೀವ ಪ್ರಿಯನಾದವನು ಯಾರಪ್ಪ ಅಂತಂದ್ರೆ ಯಾರು ಶ್ರದ್ಧಧಾನಾಃ ಮತ್ಪರಮಾಃ, ಯಾರು ನನ್ನಲ್ಲಿ ನನ್ನ ಜ್ಞಾನವನ್ನ ಪಡೆದಂತಹ ಭಕ್ತರ ಜ್ಞಾನವನ್ನ ನನ್ನ ಜ್ಞಾನವನ್ನ ಯಾರು ಪಡಿತಾರಲ್ಲ ಅಂತವನು ನನಗೆ ಅತೀವ ಪ್ರಿಯನಾಗಿದ್ದಾನೆ. ಇವನೆಲ್ಲ ಮಾಡಿದ್ದಕ್ಕೆ ಪ್ರಿಯನೇ ಆಗ್ತಾನೆ. ಇದನ್ನು ಮಾಡು ಅಂತ ಹೇಳಿ ಉಪದೇಶ ಮಾಡುವ ವ್ಯಕ್ತಿ ಯಾರಿದ್ದಾರಲ್ಲ ಅವನು ನನಗೆ ಬಹಳ ಪ್ರಿಯ, ತಾನು ಅನುಷ್ಠಾನ ಮಾಡಿ. ಯಾಕೆ? ಅವನು 10 ಮಂದಿಗೆ ನಿಮ್ಮ ದೇವರ ಭಕ್ತಿಗೆ ಅನುಸಂಧಾನಕ್ಕೆ ಸಹಾಯ ಮಾಡ್ತಾ ಇದ್ದಾನೆ. ಹಾಗಾಗಿ ಅವನಿಗೆ ಬಹಳ ಪುಣ್ಯ ಇದೆ, ಅವನಲ್ಲಿ ದೇವರು ಬಹಳ ಪ್ರೀತಿ ಮಾಡ್ತಾನಂತೆ. ಹೀಗೆ ಅರ್ಜುನ ಮಾಡಿದ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾನೆ. ಮತ್ತೆ ಪ್ರಶ್ನೆ ಮಾಡ್ತಾನೆ ಅರ್ಜುನ, ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಇಲ್ಲಿವರೆಗೆ 12 ಅಂದರೆ ಮೊದಲನೇ 6 ಅಧ್ಯಾಯಗಳು, ಎರಡನೇ 6 ಅಧ್ಯಾಯಗಳು ಕರ್ಮ, ನಿಷ್ಕಾಮ ಕರ್ಮ, ಅದರಿಂದ ಸಿಗಬೇಕಾದ ಜ್ಞಾನ, ಆ ಜ್ಞಾನದಿಂದ ಇನ್ನು ಪರಮಾತ್ಮ ಭಕ್ತಿಯನ್ನ ಹೇಗೆ ಪಡಿಬೇಕು, ಪ್ರಸಾದವನ್ನು ಭಗವಂತ ಹೇಗೆ ಕೊಡ್ತಾನೆ, ಏನಂತ ಜ್ಞಾನ ಮಾಡಿಕೊಂಡ್ರೆ ಭಗವಂತ ಕೊಡ್ತಾನೆ ಅಂತ ಪ್ರಶ್ನೆ ಕೇಳಿ 3
ಷಟ್ಕಗಳಿವೆ. ಅದರಲ್ಲಿ ಈ 3ನೇ ಷಟ್ಕದಲ್ಲಿ ಇದನ್ನು ತಿಳಿಸಿಕೊಡ್ತಾರೆ. ಪ್ರಕೃತಿ ಅಂದರೆ ಏನು, ಪುರುಷ ಅಂದರೆ ಏನು, ಕ್ಷೇತ್ರ ಅಂದರೆ ಏನು, ಕ್ಷೇತ್ರಜ್ಞ ಏನು, ಮತ್ತು ಜ್ಞಾನ ಏನು, ಜ್ಞಾನ ಸಾಧನ ಏನು, ಜ್ಞೇಯವಾದದ್ದು ಯಾವುದು, ಇಷ್ಟು ತಿಳಿಬೇಕಾಗಿದೆ ನಮಗೆ. ನಾಳೆ ಮಠಕ್ಕೆ ಊಟಕ್ಕೆ ಬರ್ರಿ ಅಂತ ನಾನು ಹೇಳಿದೆ ಅಂದಾಗ ಯಾಕೆ ಬರಬೇಕು, ಏನು ಕಾರ್ಯಕ್ರಮ ಇದೆ, ಯಾರ ಕಾರ್ಯಕ್ರಮ ಇದೆ, ಎಷ್ಟು ಗಂಟೆಗೆ ಬರಬೇಕು, ಏನಾದರೂ ತೆಗೆದುಕೊಂಡು ಬರಬೇಕಾ ಎಲ್ಲ ಪ್ರಶ್ನೆ ಮಾಡ್ತಿರೋ ಇಲ್ಲೋ. ಊಟಕ್ಕೆ ಬರ್ರಿ ಅಂದ್ರೆ ಬಂದ್ಬಿಡ್ತಿರೋ ಅಡಿ ಉಟ್ಕೊಂಡು? ಇಲ್ಲ. ಯಾಕೆ, ಏನು ವಿಶೇಷ ಇದೆ, ಏನು ಊಟ ಇಟ್ಕೊಂಡಿರಲ್ಲ, ಕಾರ್ಯಕ್ರಮ ಏನು ಕಾರ್ಯಕ್ರಮ ಅಂತ ಹೇಳಿ ಅನೇಕ ಪ್ರಶ್ನೆಗಳನ್ನು ಮಾಡುತ್ತೆ. ಹಾಗೆ ಅರ್ಜುನನು ಕೂಡ ಪ್ರಕೃತಿ ಅಂದರೆ ಏನು, ಪುರುಷ ಅಂದರೆ ಏನು, ಕ್ಷೇತ್ರ ಅಂದರೆ ಏನು, ಕ್ಷೇತ್ರಜ್ಞ ಅಂದರೆ ಏನು, ಜ್ಞಾನ ಅಂದರೆ ಏನು, ಜ್ಞೇಯ ಅಂದರೆ ಏನು. ಜ್ಞಾನ ಶಬ್ದಕ್ಕೆ ಜ್ಞಾನ ಸಾಧನ ಅಂತೂ ತಿಳಿಸಿಕೊಡ್ತಾರೆ. ಅಂತಂದಾಗ ಕ್ಷೇತ್ರ ಅಂದರೆ ಯಾವುದು ಗೊತ್ತಾ? ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಬಹಳ ಮಹತ್ವದ ಉಪದೇಶಗಳಿವೆ. ಕೃಷ್ಣನ ಉಪದೇಶ ಬಹಳ ಕಠಿಣವೂ ಇದೆ, ಬಹಳ ಅಪರೂಪವಾದ ವಿಷಯಗಳು ಇವೆ. ತಿಳಿದುಕೊಳ್ಳಿಕ್ಕೂ ಅತ್ಯಂತ ಸಾಹಸದಿಂದ ಬಹಳ ಪ್ರಯತ್ನಪೂರ್ವಕವಾಗಿ ಇದನ್ನೆಲ್ಲ ತಿಳಿದುಕೊಳ್ಳಬೇಕಾದ ವಿಷಯ. ಇದಂ ಶರೀರಂ ಕೌಂತೆಯ, ಈ ಶರೀರ ಇದು ಕ್ಷೇತ್ರ. ಏನಿದು ಶರೀರ? ಶರೀರ ಇದು ಕ್ಷೇತ್ರ ಅಲ್ಲ. ಶರೀರ ಇದು ಕ್ಷೇತ್ರ ಅಲ್ಲ. ಶರೀರದಲ್ಲಿ ಇದ್ದ ಭಗವಂತ, ಅದಕ್ಕೆ ಹೇಳ್ತಾರೆ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯವಿಧೀಯತೆ. ಕ್ಷೇತ್ರ ಅಂತಂದ್ರೆ ಸಮಸ್ತವಾದಂತಹ ಪ್ರಪಂಚ, ಚರಾಚರಾತ್ಮಕವಾದ ಸಮಸ್ತ ವಸ್ತುಗಳು, ಪ್ರಕೃತಿಯಿಂದ ಮೊದಲು ಮಾಡಿಕೊಂಡು ಚೇತನಾತ್ಮಕವಾದ ಪ್ರಕೃತಿ, ಜಡಾತ್ಮಕವಾದ ಪ್ರಕೃತಿ, ಅಲ್ಲಿಂದ ಮೊದಲು ಮಾಡಿಕೊಂಡು 25, 24 ತತ್ವಗಳು, ಇದಕ್ಕೆಲ್ಲ ಕ್ಷೇತ್ರ ಅಂತ ಕರೀತಾರೆ. ಪ್ರಕೃತಿ ತತ್ವ, ಅದಾದ ಮೇಲೆ ಸತ್ವ ರಜಸ್ ತಮೋ ಗುಣಗಳು, ಆದ ಮೇಲೆ ಮಹತ್ ತತ್ವ, ಅಹಂಕಾರ ತತ್ವ, ಆಕಾಶ ತತ್ವ, ವಾಯು ತತ್ವ, ತೇಜಸ್ತತ್ವ, ಪೃಥ್ವಿ ಅಪ್ತತ್ವ, ಪೃಥ್ವಿ ತತ್ವ, ಆಮೇಲೆ ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಇಷ್ಟೆಲ್ಲದು ಪರಮಾತ್ಮನ ವಿಶೇಷ ಸನ್ನಿಧಾನ ಇದೆ. ಹಾಗಾಗಿ ಇದಕ್ಕೆಲ್ಲ ಕ್ಷೇತ್ರ ಅಂತ ಕರೀತಾರೆ. ಹೀಗೆ ನಾವು ತಿಳಿದುಕೊಳ್ಬೇಕು. ಹೀಗೆ ತಿಳಿದುಕೊಂಡಾಗಲೇ ನಾವು ನಮ್ಮ ಉದ್ಧಾರವನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ, ಇಲ್ಲದೇ ಇದ್ರೆ ಸಾಧ್ಯವಿಲ್ಲ. ಇದನ್ನು ಪೂರ್ಣವಾಗಿ ತಿಳಿದುಕೊಂಡಿದ್ದಾನ ಜೀವ? ಹಾಗಾದರೆ ಇಲ್ಲ. ಹಾಗಾಗಿ ಕ್ಷೇತ್ರಜ್ಞ ಅಂತ ಯಾರಾಗ್ತಾರೆ? ಹಾಗಾದರೆ ಕ್ಷೇತ್ರ ಆದವನು ದೇವರೇ. ಯಾಕೆ? ಚರಾಚರಾತ್ಮಕವಾದ ಸಮಸ್ತ ಪ್ರಪಂಚದಲ್ಲಿ ಭಗವಂತನೇ ಒಳಗಿದ್ದು ಪ್ರೇರಣೆ ಮಾಡ್ತಾನೆ. ಆದ್ದರಿಂದ ಈ ಎಲ್ಲ ತತ್ವಗಳಲ್ಲಿ ಇದ್ದಾನೆ. ಆದ್ದರಿಂದ ಭಗವಂತನಿಗೆ ಕ್ಷೇತ್ರ ಅಂತ ಕರೀತಾನೆ. ಆಯಿತು, ಕ್ಷೇತ್ರಜ್ಞ ಅಂದರೆ ಇವನನ್ನು ತಿಳಿದುಕೊಂಡವನು. ಹಾಗಾದರೆ ಇವುಗಳನ್ನು ತಿಳಿದುಕೊಂಡವನು ಯಾರು? ವಿಶೇಷವಾಗಿ ಸಮಗ್ರವಾಗಿ ತಿಳಿದುಕೊಂಡಿದ್ದು ಅದು ಭಗವಂತನೇ. ಹಾಗಾಗಿ ಕ್ಷೇತ್ರಜ್ಞನು ಭಗವಂತನೇ. ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ. ಕ್ಷೇತ್ರಜ್ಞನಾದವನು ನಾನು. ಸರ್ವಕ್ಷೇತ್ರೇಷು ಭಾರತ. ಅಧಿಷ್ಠಾನವಾದದ್ದು ಯಾವುದ್ಯಾವುದೋ ಅದೆಲ್ಲವೂ ಕ್ಷೇತ್ರ. ಲೈಟ್ನಲ್ಲಿ ಇದ್ದು ಬೆಳಕು ಬರ್ತಾ ಇದೆ, ಬೆಳಕು ಕೊಡ್ತಾ ಇದೆ. ಯಾಕೆ ಅಂತಂದ್ರೆ ದೇವರ ಅಧಿಷ್ಠಾನವಿದೆ, ದೇವರ ಸನ್ನಿಧಾನ ಇದೆ ಅದರಲ್ಲಿ. ಗಾಳಿ, ನಮಗೆ ಗಾಳಿ ಶಕೆ ಪರಿಹಾರ ಮಾಡ್ತಾ ಇದೆ. ಯಾಕೆ ಅಂದ್ರೆ ದೇವರ ಸನ್ನಿಧಾನ ಇದೆ. ಹುಳಿಯಾದ ಪದಾರ್ಥ ನಮಗೆ ಹುಳಿ ಹತ್ತಾ ಇದೆ, ರುಚಿ ಸಿಗ್ತಾ ಇದೆ. ಸಿಹಿಯಾದ ಪದಾರ್ಥ ಸಿಹಿ ಮಾಡ್ತಾ ಇದೆ. ಮೆಣಸಿನಕಾಯಿ ತಿಂದ್ರೆ ಖಾರ ಹತ್ತಾ ಇದೆ. ಯಾಕೆ? ದೇವರ ಸನ್ನಿಧಾನ ಇದೆ. ಅದು ಕ್ಷೇತ್ರ. ದೇವರಿದ್ದು ಆ ಪದಾರ್ಥಕ್ಕೆ ಆ ಶಕ್ತಿಯನ್ನು ಕೊಟ್ಟು ನಮಗೆ ಶಕ್ತಿಯನ್ನು ಕೊಟ್ಟು ಆ ಪದಾರ್ಥದ ವಿಕಾರವನ್ನ ಮಾಡ್ತಾನೆ. ಹಾಗಾಗಿ ಕ್ಷೇತ್ರ ಯಾರಾದ? ಭಗವಂತ. ಇದನ್ನು ಪೂರ್ಣ ಆಮೂಲಾಗ್ರವಾಗಿ ಅರ್ಥ ಮಾಡಿಕೊಳ್ಳುವನು ಯಾರು? ದೇವರೇ. ಹಾಗಾಗಿ ಕ್ಷೇತ್ರಜ್ಞನಾದವನು ಭಗವಂತನೇ. ತಕ್ಷೇತ್ರಂ ಯಚ್ಚಯ. ಹಾಗಾಗಿ ಮತ್ತು ಇದೆಲ್ಲ ಸುಮ್ಮನೆ ನಾವು ಮಾತಿಗಾಗಿ ಹೇಳ್ತಾ ಇದ್ದೀವಿ ಅಂತ ತಿಳ್ಕೊಳ್ಬೇಡ್ರಿ. ಋಷುಭಿರ್ ಬಹುಧಾ ಗೀತಂ ಛಂದೋಭಿರ್ವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದೇಶ್ಚೈವ ಹೇತುಮದ್ಭಿರ್ವಿಶಿಷ್ಯತೆ. ಋಷುಭಿಃ ಬಹುಧಾ ಗೀತಂ. ಋಷಿಗಳು, ಜ್ಞಾನಿಗಳು ಬಹಳವಾಗಿ ಇದನ್ನು ಹೇಳಿದ್ದಾರೆ. ಸಮಗ್ರವಾದಂತಹ ವಿವರಣೆ ಮಾಡ್ತಾ ಹೋಗಬೇಕು. ಬಹಳಷ್ಟು ವಿವರಣೆ ಮಾಡಬೇಕು.
ನಮ್ಮ ಕಣ್ಣಿಗೆ ಏನು ಕಾಣ್ತಾ ಇದೆ, ಕಾಣದೇ ಇದ್ದದ್ದೇನಿದೆ ಎಲ್ಲವೂ ಕ್ಷೇತ್ರನೇ. ಭಗವಂತನು ಆವಾಸ ಮಾಡಲು ಯೋಗ್ಯವಾದದ್ದು ಯಾವುದೋ ಅದೆಲ್ಲವೂ ಕ್ಷೇತ್ರವೇ. ಆವಾಸ ಎಲ್ಲೆಲ್ಲಿ ಭಗವಂತ ಮಾಡಿದ್ದಾನೆ, ಎಷ್ಟರ ಮಟ್ಟಿಗೆ ಮಾಡಿದ್ದಾನೆ, ಏನೇನು ವ್ಯಾಪಾರಗಳನ್ನು ಮಾಡ್ತಾ ಇದ್ದಾನೆ ಅಂತ ಏನು ನಾವು ತಿಳಿದುಕೊಳ್ತೇವೋ ಪೂರ್ಣವಾಗಿ ತಿಳಿದುಕೊಳ್ಳಿಕ್ಕಾಗುವುದಿಲ್ಲ. ಪೂರ್ಣವಾಗಿ ತಿಳಿದುಕೊಂಡಿದ್ದಾನೆ ಅಂತ ನಾವು ಅರ್ಥ ಮಾಡಿಕೊಂಡರೆ ಅದು ಕ್ಷೇತ್ರಜ್ಞ. ವಿಶೇಷವಾಗಿ ಸಮಗ್ರವಾದ ಜ್ಞಾನವನ್ನು ಮಾಡಿಕೊಂಡವನು, ಜ್ಞಾನ ಪಡೆದವನು ಅಂದ್ರೆ ಇದ್ದಿದ್ದಿಲ್ಲ, ಪಡೆದ ಅಂತೂ ಅಲ್ಲ, ಜ್ಞಾನ ಉಳ್ಳವನು ಅದು ಭಗವಂತನೇ ಅಂತ ಯಾವುದು ಹೇಳ್ತಾ ಇದೆ? ಬ್ರಹ್ಮಸೂತ್ರ ಪದೈಶ್ಚೈವ, ವೇದಗಳು ಹೇಳ್ತದೆ. ವೇದಗಳಲ್ಲಿ ಹೇಳಿದ್ದನ್ನ ಋಷಿಗಳು ಹೇಳ್ತಾರೆ. ಬ್ರಹ್ಮಸೂತ್ರಗಳ ವೇದವ್ಯಾಸ ದೇವರು ಬಂದು ಸೂತ್ರಗಳನ್ನು ರಚನೆ ಮಾಡಿ ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯ ಗೋಚರಾ ಇಚ್ಛಾ, ಇವೆಲ್ಲ ವಿಕಾರಗಳು. ಇಚ್ಛಾ, ನಮಗೆ ಅದು ಬೇಕು, ಇದು ಬೇಕು, ಅದು ಬೇಡ, ಇದು ಬೇಡ. ಯಾಕೆ ನಮ್ಗೆ ಇಚ್ಛಾ ಬರ್ತದೆ? ಇದನ್ನು ಅರ್ಥ ಮಾಡಿಕೊಳ್ಬೇಕು ನಾವು. ಅದರಲ್ಲಿ ಪ್ರೀತಿ ಇದೆ, ಆದ್ದರಿಂದ ಇಚ್ಛಾ ಬರ್ತದೆ. ಒಳ್ಳೆ ಬಟ್ಟೆಗಳನ್ನು ತೆಗೆದುಕೊಳ್ಳಬೇಕು ಅಂತ ಅನಿಸ್ತದೆ. ಯಾಕೆ? ಅದರಲ್ಲಿ ನಮಗೆ ಇಚ್ಛಾ ಇದೆ, ಪ್ರೀತಿ ಇದೆ. ಪ್ರೀತಿ ಇದ್ದಿದ್ದಕ್ಕೆ ಇಚ್ಛಾ ಬರ್ತದೆ. ಒಳ್ಳೆ ಭಕ್ಷ್ಯಭೋಜ್ಯಗಳನ್ನು ಭೋಗ ಮಾಡಬೇಕು, ತಿನ್ನಬೇಕು ಅಂತ ಇಚ್ಛಾ ಬರ್ತದೆ. ಯಾಕೆ? ಅದರಲ್ಲಿ ಪ್ರೀತಿ ಇದೆ. ಹಾದಿಯಲ್ಲಿ ಹೋಗ್ತಾ ಇದ್ದೀರಿ, ಕೆಸರಿದೆ, ರಾಡಿ ಇದೆ, ಅದರಲ್ಲಿ ಉಳ್ಳಾಡಿ ಹೋಗ್ಬೇಕಂತ ಅನಿಸ್ತದ? ಅದರಲ್ಲಿ ಹೊರಲಾಳಿ ಅಥವಾ ಮುಳ್ಳುಗಳು ಕಾಜುಗಳು ಬಿದ್ದೇವೆ, ಅದರಲ್ಲಿ ತುಳಿದು ಅದನ್ನೆಲ್ಲ ತುಳಿಸಿ ಅದರಿಂದ ಚುಚ್ಚಿಕೊಂಡು ಹೋಗ್ಬೇಕಂತಿದೆಯಾ? ಇಲ್ಲ. ಯಾಕೆ? ಅದರಲ್ಲಿ ದ್ವೇಷ ಇದೆ. ಉದಾಸೀನ ಅಲ್ಲ, ದ್ವೇಷ ಇದೆ. ಬೇಡ, ಇದರಿಂದ ನನಗೆ ತೊಂದರೆ ಆಗ್ತದೆ ಅಂತ ದ್ವೇಷ ಮಾಡ್ತಾನೆ ಮನುಷ್ಯ. ಹಾಗಾಗಿ ಪ್ರೀತ ಯಾವುದೋ ನಮಗೆ ಪ್ರೀತಿ ಇದೆಯೋ ಅಲ್ಲಿ ಇಚ್ಛಾ ಬರ್ತದೆ. ಎಲ್ಲಿ ನಮಗೆ ದ್ವೇಷವಿದೆಯೋ ಅಲ್ಲಿ ಆ ಪದಾರ್ಥದ ಇಚ್ಛೆ ಬರುವುದಿಲ್ಲ. ಹಾಗಾಗಿ ಇಚ್ಛಾ, ದ್ವೇಷ ಮತ್ತು ಸುಖ ದುಃಖ ಇವುಗಳ ಸಂಘಾತ, ಇವುಗಳ ಸಮೂಹ ಒಂದು ಕಡೆಗೆ ಸೇರು ಧೃತಿ. ಯಾವುದರಲ್ಲಿ ನಮಗೆ ಯಾವುದನ್ನ ಹಿಡಿದಿರುತ್ತೇವೋ ಅದರಲ್ಲಿ ನಿಷ್ಣಾತನಾಗುವುದು ಧೃತಿ. ಏತಕ್ಷೇತ್ರಂ ಸಮಾಸೇನ ಸವಿಕಾರ ಉದಾಹೃತಂ. ಇದನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಸಂಕ್ಷೇಪವಾಗಿ ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೇನೆ ನಾನು. ಸಮಾಸೇನ ಕೃಷ್ಣನೇ ಹೇಳಿದಾಗ ನಾವು ಬಹಳ ವಿವರಣೆ ಮಾಡುವಂತೆ ಇಲ್ಲ. ಇದನ್ನೆಲ್ಲ ಪೂರ್ಣವಾಗಿ ನೀವು ತಿಳ್ಕೊಳ್ಬೇಕಂತಿದೆಯಾ? ಬೇಸರ ಬರ್ತಾ ಇದೆಯಾ? ತಿಳಿದುಕೊಳ್ಬೇಕಾ ಚೆನ್ನಾಗಿ? ಅರ್ಥ ಆಗ್ಲಿಲ್ಲ ಅಂದ್ರೆ ಬೇಸರ ಬರ್ತದೆ. ಹಾಗಾಗಿ ಅರ್ಥ ಆಗ್ಬೇಕಾ? ಹೌದು, ಅರ್ಥ ಆಗ್ಬೇಕು. ತಿಳಿದುಕೊಳ್ಬೇಕಾ? ತಿಳಿದುಕೊಳ್ಬೇಕು. ಹಾಗಾದ್ರೆ ನಿಮಗೆ ಇದರಲ್ಲಿ ಬಹಳ ವೈಯಕ್ತಿಕವಾಗಿ ಇನ್ವಾಲ್ವ್ಮೆಂಟ್, ಇದರ ಮೇಲೆ ಬಹಳ ಆಸೆ ಬರಬೇಕು. ಇಲ್ಲಿ ಪ್ರೀತಿ ಬರಬೇಕು ಅಂದಾಗ ತಿಳಿದುಕೊಳ್ಳುವ ಇಚ್ಛಾ ಬರುತ್ತದೆ. ಪ್ರೀತಿ ಬರಬೇಕು ಅಂತಾದರೆ ನೀವು ಈ ಗುಣಗಳನ್ನು ಸಂಪಾದಿಸಿರಿ. ಈ ಗುಣಗಳನ್ನು ನೀವು ಸಂಪಾದಿಸಿದ್ರೆ ನಿಮಗೆ ಪರಮಾತ್ಮನ ಜ್ಞಾನವನ್ನ, ಎಲ್ಲ ಕಡೆಗೆ ಪರಮಾತ್ಮ ಇದ್ದಾನೆ ಅಂತನ್ನುವ ಚಿಂತನೆಯನ್ನ ಮಾಡಲು ಸಾಧ್ಯವಾಗ್ತದೆ. ಏನು ಅಂತಂದ್ರೆ ಅಮಾನಿತ್ವಂ. ಮೊದಲಿಗೆ ನೀವು ಅಮಾನಿಯಾಗಿ ಅಂದ್ರೆ ಏನು? ನಿಮಗೇನು ಗೊತ್ತಿಲ್ಲಲ್ಲ, ಮಾನ ಬಿಟ್ಟುಬಿಡಿ. ಮಾನ ಬಿಟ್ಟು ಗುರುಗಳಲ್ಲಿ ಹೋಗಿ ನಮಸ್ಕಾರ ಮಾಡಿ ಭಕ್ತಿಯಿಂದ ಪ್ರಾರ್ಥನಾಪೂರ್ವಕವಾಗಿ ಶರಣಾಗತಿಯನ್ನು ಹೊಂದಿ ಪ್ರಾರ್ಥನೆ ಮಾಡಿ. ನಮಗೆ ಇದು ಬರುವುದಿಲ್ಲ, ನಮಗಿದು ಅರ್ಥ ಆಗಿಲ್ಲ, ಹಾಗಾಗಿ ನಮಗೆ ಈ ವಿಷಯವನ್ನು ತಿಳಿಸಿಕೊಡ್ರಿ ಅಂತ ನೀವು ಅಮಾನಿಯಾಗಿ ಮಾನ ನೀವು ಪಡೆದ್ರಿ ಅಂತಂದ್ರೆ ಆಗ ದೇವರ ತತ್ವವನ್ನು ತಿಳಿಯಲಿ ಸಾಧ್ಯವಿಲ್ಲ. ಹಾಗಾಗ್ಲೇನೆ ಹಿಂದಿನ ಕಾಲದಲ್ಲಿ ಮಹಾರಾಜರು ಬಂದು ಎಲ್ಲೋ ಅರಣ್ಯದಲ್ಲಿ ಗುಡಿಸಲು ಮಾಡಿಕೊಂಡು ಇದ್ದಂತಹ ಋಷಿಗಳಿಗೆ ನಮಸ್ಕಾರ ಮಾಡಿ ಶರಣಾಗತಿಯನ್ನು ಹೊಂದಿ ಅವರಿಗೆ ಬೇಕಾದ ಎಲ್ಲ ತಪಸ್ಸಿಗೆ ಬೇಕಾದ ಅನುಕೂಲತೆಗಳಿಗೆ ಅನುಕೂಲ ಮಾಡಿ ಮತ್ತೆ ವಿದ್ಯಾ ಅಥವಾ ಉಪದೇಶಗಳನ್ನು ಪಡೆದು ಹೋಗ್ತಾ ಇತ್ತು. ಅಷ್ಟು ಗೌರವ ಇದೆ ಜ್ಞಾನಕ್ಕೆ, ಜ್ಞಾನವನ್ನು ಪಡೆದ ಜ್ಞಾನಿಗಳಿಗೆ. ಹಾಗಾಗಿ ಮುಖ್ಯವಾಗಿ ಮೊದಲಿಗೆ ಅಮಾನಿಯಾಗಬೇಕು ಮನುಷ್ಯ. ಬಹಳ ಮಹತ್ವದ್ದಿಲ್ಲ. ಮಾನ ಬಿಡಬೇಕು. ಮಾನ ಇದ್ದರೆ ಜ್ಞಾನ ಬರುವುದಿಲ್ಲ. ಮಾನ ಹೋಯ್ತು ಅಂದ್ರೆ ಜ್ಞಾನ ಬರುತ್ತದೆ. ವದ್ಯಘಾತಕ ಭಾವ ಇದ್ದಂತೆ. ಸೂರ್ಯ ಇದ್ದಾನೆ ಅಂದ್ರೆ ಕತ್ತಲೆ ಆಗುವುದಿಲ್ಲ, ಕತ್ತಲೆ ಇದೆ ಅಂದ್ರೆ ಸೂರ್ಯ ಇಲ್ಲ ಆಗಿದ್ದಂತೆ.
ಹಾಗಾಗಿ ಮೊದಲಿಗೆ ಅಮಾನಿಯಾಗಬೇಕು. ಅದಂಭಿತ್ವಂ, ದಂಭ ಇರಬಾರದು ಅವನಿಗೆ. ಏನು ದಂಭ ಅಂದರೆ ತಾನು ಅಜ್ಞಾನಿಯಾಗಿದ್ದಾನೆ, ತಾನು ಶ್ರೀಮಂತ ಇಲ್ಲ, ತನ್ನ ಯೋಗ್ಯತಾ ಕಮ್ಮಿ ಇದೆ ಅಂತ ತನಗೆ ಗೊತ್ತಿರ್ತದೆ. ಮೊದಲಿಗೆ ಮಾನ ಇರೋ ಪ್ರಸಂಗದಲ್ಲಿ ಗೊತ್ತೇ ಇರೋದಿಲ್ಲ ಅವನಿಗೆ, ಅದನ್ನು ತಿಳ್ಕೊಳ್ಬೇಕು ಅಂತ ಮಾನ ಬಿಡಬೇಕು. ಇಲ್ಲಿ ಗೊತ್ತಿರ್ತದೆ, ನಾನು ಅಜ್ಞಾನಿ ಇದ್ದೇನೆ, ನನಗೆ ಭಾಳ ಏನು ಗೊತ್ತಿಲ್ಲ, ನನ್ನ ತಿಳುವಳಿಕಿಲ್ಲ, ಕಲಿಬೇಕಾಗಿದೆ ಅಂತ ಎಲ್ಲ ಗೊತ್ತಿದ್ದರೂ ಎಲ್ಲ ನನಗೆ ಗೊತ್ತಿದ್ದಂತೆ ನಾಟಕ ಮಾಡ್ತಾನೆ. ಯಾರೋ ಜ್ಞಾನಿಗಳು ಮಾತಾಡಬೇಕಾದಾಗ ಬಾಯಿ ಹಾಕ್ತಾನೆ, ಅಥವಾ ಯಾರಾದರೂ ಏನಾದರೂ ತಿಳುವಳಿಕೆ ಹೇಳಲಿಕ್ಕೆ ಬಂದರೆ ನನಗೆ ಗೊತ್ತಿದೆ ಅಂತ ಹೇಳಿ ಠೇವಿ ತೋರಿಸಿ ಅವ್ರನ್ನ ಓಡಿಸ್ಬಿಡ್ತಾನೆ. ಇಂಥವನಿಗೆ ಏನಂತ ಕರೀತಾರೆ? ಅದಂಭಿ. ಹೀಗೆಲ್ಲ ಇದ್ರೆ ಜ್ಞಾನ ಬರೋದಿಲ್ಲ. ಜ್ಞಾನ ಬೇಕು ಅಂದರೆ ಶರಣಾಗತಿ ಹೊಂದಬೇಕು. ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಶಾಂತಿ ಆರ್ಜವಂ. ಅಹಿಂಸಾ ಇರಬೇಕು ಅವನಿಗೆ, ಹಿಂಸಾ ಮಾಡಬಾರದು ಯಾರ ಮೇಲೂ ಕೂಡ. ಅವನಿಗೆ ಅಂದರೆ ಶಾಂತಿ ಆರ್ಜವಂ, ಯಾವುದನ್ನ ತಾನು ಮನಸ್ಸಿನಲ್ಲಿ ಅನ್ಕೊಂಡಿರ್ತಾನೋ ಅದನ್ನೇ ವಿಚಾರ ಮಾಡ್ತಾನೆ, ಯಾವುದನ್ನು ವಿಚಾರ ಮಾಡ್ತಾನೋ ಅದೇ ಬಾಯಿಂದಲೇ ಹೇಳ್ತಾನೆ. ಮನಸ್ಸನ್ಯತ್ ವಚಸ್ಸನ್ಯತ್ ಕಾರ್ಯಮನ್ಯತ್ ಸದಾತ್ಮನ ಮನಸ್ಸೇಕಂ ವಚಸ್ಸೇತ ಕರ್ಮಣ್ಯೇಕಂ ದುರಾತ್ಮನ ಅಂತ ಹಿಂಗ ಶ್ಲೋಕ ಹೇಳೋ ತಾತ್ಪರ್ಯ, ಯಾವುದು ಮನಸ್ಸಿನಲ್ಲಿ ಅನ್ಕೊಂಡಿರ್ತಾನೋ ಅದನ್ನೇ ಬುದ್ಧಿಯಿಂದ ವಿಚಾರ ಮಾಡ್ತಾನೆ, ಯಾವುದನ್ನು ವಿಚಾರ ಮಾಡಿರ್ತಾನೋ ಅದೇ ಬಾಯಿಂದ ಹೇಳ್ತಾನೆ, ಹೇಳಿದ್ದನ್ನೇ ಕ್ರಿಯಾಶೀಲದಲ್ಲಿ ತೋರಿಸ್ತಾನೆ. ಇವನು ಯಾರೋ ಅವನೇ ಸತ್ಪುರುಷ. ದುಷ್ಟರು ಹಾಗೆ ಮಾಡೋದಿಲ್ಲ. ಮನಸ್ಸಿನಲ್ಲಿ ಅನ್ಕೊಳ್ಳೋದೇ ಬೇರೆ, ವಿಚಾರ ಮಾಡೋದೇ ಬೇರೆ, ಮಾಡೋದೇ ಬೇರೆ. ನೀವು ಬಂದ್ರಿ ಮನೆಗೆ ಅಂತಂದ್ರೆ ಮನಸ್ಸಿನಲ್ಲಿ ಬೈಕೋತಾ ಇರ್ತಾನೆ, ಆದರೆ ನೋಡ್ಲಿಕ್ಕೆ ಮಾತ್ರ ನಕ್ಕು 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 ಭಾರಿ ನಿಮಗೆ ಮರ್ಯಾದೆ ಗೌರವ ಸಲ್ಲಿಸುವಂತೆ ಮಾಡ್ತಾನೆ. ಹೋದ ಮೇಲೆ ನಿಮ್ಮನ್ನು ಬೈತಾನೆ ಬೈತಾನೆ ಬೈತಾನೆ. ಯಾರು ಇವರಲ್ಲ ಅಂತಂದ್ರೆ ಇವರು ಅಸಜ್ಜನರು. ಹಾಗಾಗಿ ಹಾಗಿರಬಾರದು. ಆಚಾರ್ಯೋಪಾಸನಂ ಶೌಚಂ. ಶೌಚ ಬಹಳ ಮುಖ್ಯ. ಜ್ಞಾನ ಸಂಪಾದನೆಗೆ ಬಾಹ್ಯ ಶೌಚ, ಆಂತರ ಶೌಚ ಇದು ಬಹಳ ಮುಖ್ಯವಾದದ್ದು. ಶುದ್ಧವಾದ ಆಹಾರ ಸೇವನೆ ಮಾಡೋದು, ಬಹಳ ಮಡಿಯಿಂದ ಇರೋದು, ಮಡಿಯಿಂದ ಸೇವನೆ ಮಾಡೋದು, ಅಪವಿತ್ರವಾದದ್ದನ್ನ ಭೋಗಿಸದೇ ಇರೋದು, ಇದು ಎಲ್ಲ ರೀತಿಯಿಂದ ಬಿಚ್ಚಿ ಹೇಳಿದರೆ ಸಮಸ್ಯೆ ಆಗ್ತದೆ ಅಂತ ನನ್ನ ಸಲುವಾಗಿ ಇಷ್ಟಕ್ಕೆ ಮುಗಿಸ್ತೀವಿ. ಹಾಗೆ ಎಷ್ಟು ಶುದ್ಧಿಯಿಂದ ನಾವು ಇರ್ತೇವೋ ಹೊರಗಡೆ, ಅಷ್ಟು ಆಂತರ ಶುದ್ಧಿ ಇದು ಹೆಚ್ಚಾಗ್ತಾ ಹೋಗ್ತದೆ. ಹಾಗೇನೆ ಅಂತರಶುದ್ಧವಾದಂತೆ ಆದಂತೆ ಜ್ಞಾನದಲ್ಲಿ ಆಸಕ್ತಿ ಬರ್ತದೆ. ಈ ಎಲ್ಲ ಪ್ರಕೃತಿಗಳ ಏನು ಕ್ಷೇತ್ರಜ್ಞಾನ, ಕ್ಷೇತ್ರ ಮತ್ತು ಕ್ಷೇತ್ರದ ಜ್ಞಾನ ಏನಿದೆಯಲ್ಲ, ಆ ಜ್ಞಾನ ಸಂಪಾದನೆಗೆ ಇವೆಲ್ಲ ಅಂಶಗಳು, ಗುಣಗಳು, ಇದನ್ನೆಲ್ಲ ಪಡೀಲಿಕ್ಕೆ ಬೇಕು. ಸ್ಥೈರ್ಯಂ ಆತ್ಮವಿನಿಗ್ರಹ ಇಂದ್ರಿಯಾರ್ಥೇಶು ವೈರಾಗ್ಯಂ. ಯಾವುದರ ಕಡೆಗೆ ಗಮನ ಕೊಟ್ಟಿರ್ತೇವೋ ಅದನ್ನೇ ಕೊನೆತನ ನಡೆಸ್ಕೊಂಡು ಹೋಗ್ಬೇಕು. 2 ದಿವಸ 3 ದಿವಸ ಅಥವಾ ಇಂದ್ರಿಯಗಳು ಯಾವುದು ಆಹಾರ ಕೊಡ್ತೀರಲ್ಲ ಅದು ಮಾಡುತ್ತೆ. ಕಣ್ಣುಗಳಿಗೆ ನೋಡಬಾರದ ಪದಾರ್ಥಗಳನ್ನು ನೋಡಿಸಿ 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 ಚಟ ಹಾಕಿಬಿಟ್ರಿ ಅಂತ ಆದರೆ, ಕಿವಿಗಳಿಗೆ ಕೇಳಬಾರದ ಪದಾರ್ಥಗಳನ್ನೇ ಕೇಳಿಸಿ ಕೇಳಿಸಿ ಚಟವನ್ನು ಹಾಕಿಬಿಟ್ರೆ ಅದು ಹಾಗೇನೆ ಬಲಿಷ್ಠವಾಗ್ತಾ ಹೋಗ್ತದೆ. ಅದು ಹೇಳಿದಂತೆ ನಾವು ಕೇಳಬೇಕಾಗ್ತದೆ. ಆಮೇಲೆ ಈಗೆಲ್ಲ ಹಾಗೆ ನಡೀತದೆ. ನಾವು ಹೇಳಿದಂತೆ ಅದು ಕೇಳೋದೇ ಇಲ್ಲ ಕೊನೆವರೆಗೂ. ಅದು ಆಗಬೇಕು ಅಂದರೆ ಇಂದ್ರಿಯಗಳಿಗೆ ಆಹಾರ ಹಾಕಬಾರದು. ಶುಗರ್ ಇದ್ದ ವ್ಯಕ್ತಿ ಬದುಕಬೇಕು ಅಂತ ಆದರೆ ಸಿಹಿ ತಿನ್ನೋದು ಬಿಡಬೇಕು, ಅಂದ್ರೆ ತಾನು ಬದುಕ್ತಾನೆ. ಇಲ್ಲ ಅಂತ ಹೇಳಿ ಏನಾದರೂ ಯಾರಾದರೂ ಅನ್ಲಿ ಏನಾದರೂ ಅನ್ಲಿ ಅಂತ ತಾನು ಮಾಡಬೇಕಾದದ್ದೇ ಮಾಡಿಬಿಟ್ಟ ಅಂತಾದ್ರೆ ಆಗ ಬದುಕುವುದಿಲ್ಲ, ಸತ್ತು ಹೋಗ್ತಾನೆ. ಅದೇ ಅವಸ್ಥೆ ನಮಗಿಲ್ಲಿ ಮನಸ್ಸಿಗೆ ಇದೆ. ಇಂದ್ರಿಯಗಳು ಕೇಳಿದ್ದೆಲ್ಲ ನಾವು ಕೊಡ್ತಾ ಹೋದ್ವಿ ಅಂತ ಆದರೆ ರೋಗ ಬರ್ತದೆ. ರೋಗ ಬಂದರೆ ಸತ್ತೇ ಹೋಗ್ತೀವಿ ನಾವು. ಅಂದರೆ ಏನು, ಜ್ಞಾನ ಸಂಪಾದನೆ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಇಂದ್ರಿಯಗಳಲ್ಲಿ ವೈರಾಗ್ಯ ಇರಬೇಕು. ಅನಹಂಕಾರ ಏವಚ ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುವರ್ಜನಂ. ನಮ್ಮ ಪ್ರಾರಬ್ಧ ಹೇಗಿದೆ ಅಂದರೆ, ಜನ್ಮ ತಾಳುವಾಗ ಎಷ್ಟು ದುಃಖವಾಗಿದೆ ನಮಗೆ ಗೊತ್ತಿದೆಯಾ? ಗೊತ್ತಿದೆ, ಆದರೆ ಮರ್ತು ಹೋಗಿದ್ದೇವೆ. ಗೊತ್ತಿದೆ ಆದರೆ ಮರ್ತು ಹೋಗಿದ್ದೇವೆ.
ಅದನ್ನು ನೋಡ್ತೇವೆ. ಜ್ಞಾನ ಬಂದಿದ್ದು ಮರೆತು ಹೋಗಿದೆ ನಮಗೆ. 8-9 ತಿಂಗಳುಗಳಲ್ಲಿ ಒಂದೇ ಕಡೆಗೆ ಅಳಗಾಡದ ಇದ್ದಂತೆ ಅಷ್ಟೇ ಗರ್ಭಕೋಶದಲ್ಲಿ ಚೀಲದಲ್ಲಿ ಇರ್ಬೇಕು ನಾವು. ಎಷ್ಟು ದುಃಖ ಇದೆ ಗೊತ್ತಾ? 1 ತಾಸು ಆಯ್ತು ಅಂದ್ರೆ ಮೇಲೆ ನೋಡ್ಲಿಕ್ಕೆ ಶುರು ಮಾಡ್ತೀವಿ. ಟೈಮ್ ಆಯ್ತು, ಮುಗಿತದ್ರಲ್ಲಿ ಯಾವಾಗ ಮುಗಿಸ್ತಾರೆ ಇವರು ಅಂತ. ಯಾಕೆ? ಕಾಲು ಕೈನೂ ಶುರು ಆಗ್ತದೆ. ಅಂತದ್ದು 9 ತಿಂಗಳಾದ್ರೆ ಏನ್ ಮಾಡ್ಬೇಕು ಮನುಷ್ಯ? ಅವನು ಬಹಳ ದುಃಖದಿಂದ ಒದ್ದಾಡ್ತಾ ಇರ್ತಾನೆ. ಗರ್ಭಸ್ತುತಿ ಅಲ್ಲೆಲ್ಲ ಗರುಡ ಪುರಾಣದಲ್ಲಿ ಎಲ್ಲ ತಿಳಿಸ್ಕೊಡ್ತಾರೆ. ಎಷ್ಟು ಜೀವ ಒದ್ದಾಡ್ತಾನೆ, ಎಷ್ಟು ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ಇನ್ನು ಮೇಲೆ ನಾನು ಭೂಮಿ ಮೇಲೆ ಹುಟ್ಟೋದೇ ಇಲ್ಲ, ಹುಟ್ಟಿದರೂ ಮತ್ತೊಮ್ಮೆ ಹುಟ್ಟದೇ ಇರೋದಕ್ಕೆ ಏನೇನು ಪುಣ್ಯಗಳು ಬೇಕು ಅದನ್ನೆಲ್ಲ ಮಾಡ್ತೇನೆ, ನನಗೆ ಆ ಬುದ್ಧಿ ಕೊಡು, ನನಗೆ ಈ ಪಾಪವನ್ನು ಮಾಡಿಸಬೇಡ, ನಾನು ಮಾಡೋದಿಲ್ಲ ಅಂತ ಎಲ್ಲ ಪ್ರಾರ್ಥನೆ ಮಾಡಿ ಹೊರಗೆ ಬರ್ತಾನೆ. ಮತ್ತೆ ನಾಯಿ ಬಾಳು ಡೊಂಕ ಅಂತಾರಲ್ಲ, ಹಾಗೆ ಅವಸ್ಥೆ ಆಗ್ತದೆ ಮನುಷ್ಯ. ಹಾಗಾಗಿ ಜನ್ಮದ ದುಃಖ ಗೊತ್ತಿದೆ. ಮೃತ್ಯು, ಸಾಯಬೇಕಾದಾಗ ಎಷ್ಟು ದುಃಖ ಆಗ್ತದೆ ಗೊತ್ತಾ ಮನುಷ್ಯನಿಗೆ? ಎಲ್ಲ ಗೊತ್ತಿದೆ ಎಲ್ಲರಿಗೆ. ಆದರೂ ಮತ್ತೆ ಅದನ್ನು ಮರಿತಾನೆ. ಜರ, ಭಾರಿ ತಾನು ಹಣವನ್ನು ಗಳಿಸಬೇಕಾದಾಗ ಹೆಂಡತಿ, ಮಕ್ಕಳು, ಊರಿನ ಜನ, ಬಂಧು ಬಾಂಧವರು ಎಲ್ಲರೂ ಮರ್ಯಾದೆ ಕೊಡ್ತಿರ್ತಾರೆ. ಏನವನು ಬರ್ತಾನೆ, ಆಫೀಸ್ಗೆ ಹೊಂಟಿದ್ದಾನೆ ಅಂದ್ರೆ ಬಿಸಿ 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 ಅಡಿಗೆ ತಯಾರು ಮಾಡಿರ್ತಾರೆ. ಅದೇ ರಿಟೈರ್ಡ್ ಆದ್ಮೇಲೆ ಖಾಲಿ ಇದ್ದಿರಲ್ಲ, ತಡೆಯಿರಲ್ಲ 10 ನಿಮಿಷ ಅಂಥೇಳಿ ಅವನಿಗೆ ಅದು ಇದು ಎಲ್ಲ ಶುರು ಆಗ್ತದೆ. ಅಲ್ಲಿಂದ ಪ್ರಾರಂಭವಾಗ್ತದೆ. ಮರ್ಯಾದೆ ಕಮ್ಮಿ ಆಗ್ತದೆ, ಮಾತನಾಡಿಸೋದು ಕಮ್ಮಿ ಆಗ್ತದೆ, ಗೌರವ ಕಮ್ಮಿ ಆಗ್ತದೆ, ಇತ್ಯಾದಿ ಇತ್ಯಾದಿ. ಈ ಎಲ್ಲ ಇದು ಲೌಕಿಕವಾಗಿ. ತನ್ನ ದೈಹಿಕವಾಗಿ ಎಲ್ಲ ರೀತಿಯಿಂದಲೂ ತಾನು ಕುಂದು ಹೋಗ್ತಾನೆ. ಇಂದ್ರಿಯಗಳಲ್ಲಿ ಶಕ್ತಿ ಕಮ್ಮಿ ಆಗ್ತದೆ, ಆಸೆ ಆಕಾಂಕ್ಷೆಗಳು ಕಮ್ಮಿ ಆಗುವುದಿಲ್ಲ. ಯಾಕೆ? ನಾವು ಆಸೆ ಆಕಾಂಕ್ಷೆಗಳನ್ನ ಇಂದ್ರಿಯಗಳಿಗೆ ಕೊಡ್ತಾನೆ ಬಂದಿದ್ದೇವೆ. ಹಾಗೆ ಆಸೆ ಆಕಾಂಕ್ಷೆಗಳು ಕಮ್ಮಿ ಆಗುವುದಿಲ್ಲ, ಆದರೆ ಇಂದ್ರಿಯಗಳಿಗೆ ಆ ಶಕ್ತಿ ಕಮ್ಮಿ ಆಗ್ತದೆ. ಹಾಗಾಗಿ ನಾವು ಇದನ್ನೆಲ್ಲ ಕಂಡಿರ್ತೇವೆ. ಹಾಗಾಗಿ ಇದರಿಂದ ಮುಕ್ತರಾಗುವುದು ಹೇಗೆ ಅಂತ ವಿಚಾರ ಮಾಡಬೇಕು. ಜನ್ಮ, ಮೃತ್ಯು, ಜರ, ವ್ಯಾಧಿ, ದುಃಖಗಳು ಎದರಿಂದ ಬರ್ತದೆ? ರೋಗಗಳಿಂದ. ರೋಗಗಳಾಗಿರ್ತದೆ. ಆ ರೋಗವನ್ನು ಪರಿಹಾರ ಮಾಡಲಿಕ್ಕೆ ಉಪಾಯಗಳನ್ನ ನಾವು ಹೋಗಿ, ವಿಚಿತ್ರ ಏನು ಅಂದ್ರೆ, ಡಾಕ್ಟರ್ ಹತ್ರ ಹೋಗಿ ಆ ಸ್ಕ್ಯಾನ್ ಮಾಡಿಸಿ, ಈ ಸ್ಕ್ಯಾನ್ ಮಾಡಿಸಿ, ಆ ಟೆಸ್ಟ್ಗಳನ್ನ, ಈ ಬ್ಲಡ್ ಟೆಸ್ಟ್ಗಳನ್ನೆಲ್ಲ ಮಾಡಿಸಿ ರೊಕ್ಕ ಸುರಿದು ಅವರ ಹತ್ರ ಉಪಾಯಗಳನ್ನ ಪಡೆದು ಮನೆಗೆ ಬಂದು ಮತ್ತೆ ಅಪಥ್ಯ ಮಾಡ್ತೇವೆ. ಹಾಗಾಗಿ ಪರಿಹಾರ ಆಗೋದಿಲ್ಲ. ಇಲ್ಲಿ ಲೌಕಿಕವಾಗಿ. ಆಧ್ಯಾತ್ಮಿಕವಾಗಿ ಅಲ್ಲೆಲ್ಲ ಹಣ ಖರ್ಚಿದೆ. ಆಧ್ಯಾತ್ಮಿಕವಾಗಿ ಏನು ಖರ್ಚಿದೆ? 1 ತಾಸು ಪುರಾಣ ಕೇಳಿ ಏನು ಖರ್ಚು ಮಾಡ್ತೀರಿ ನೀವು? ಏನು ಖರ್ಚಾಗೋದಿಲ್ಲ. ದೇವರು ಹೇಳಿದ ತತ್ವಗಳನ್ನು ತಿಳಿದರೆ ಏನು ಖರ್ಚಿಲ್ಲ. ಅಲ್ಲಿ ಬೇಡ ಬೇಡ ಅಂತ ಆದರೆ ಅಲ್ಲಿ ಹೇಳಿಕೊಂಡು ರೊಕ್ಕ ಖರ್ಚು ಮಾಡಿ ನಮ್ಮ ರೋಗಗಳನ್ನು ಹೇಳಿಕೊಂಡು ತಿಳ್ಕೊಂಡು ಬರ್ತೇವೆ. ಇಲ್ಲಿ ಫ್ರೀಯಾಗಿ ಹೇಳ್ತಿದೆ, ಕೃಷ್ಣ ಹೇಳ್ತಾನೆ ಅಂತಂದ್ರೆ ಕೇಳಿ ತಯಾರಾಗಿಲ್ಲ ಮನುಷ್ಯ. ಎರಡೂ ಕಡೆಗೆ ಇಷ್ಟು ವ್ಯತ್ಯಾಸ ಇದೆ. ಹಾಗಾಗಿ ದುಃಖ ದೋಷಾನುದರ್ಶನಂ ಅಸಕ್ತಿ ಅನಭಿಶ್ವಂಗ ಪುತ್ರದಾರ ಗೃಹಾದಿಷು. ನಾವು ಹೆಂಡತಿ, ಮಕ್ಕಳು, ಮನೆ, ಐಶ್ವರ್ಯ ಇವುಗಳಲ್ಲಿ ಬಹಳಷ್ಟು ಪ್ರೀತಿ ಮಾಡುತ್ತೇವೆ. ಅಷ್ಟು ಪ್ರೀತಿ ಮಾಡುವ ಅಗತ್ಯವಿಲ್ಲ. ಅದೇ ನಮ್ಮನ್ನ ಬಂಧನದಲ್ಲಿ ಇಟ್ಟಿದೆ. ಅದು ಯಾವಾಗ ನಾವು ತೊರಿತೇವೋ, ಬಿಡುತ್ತೇವೋ, ಆಗ ನಮ್ಮ ಉದ್ಧಾರವಾಗ್ತದೆ. ಹೆಂಡತಿ ಅಂತಂತೇವೆ, ಮಕ್ಕಳು ಅಂತೇವೆ, ಅವರ ಸಲ ಎಲ್ಲ ಮಾಡ್ತೇವೆ. ಮುಂಜಾನಿಂದ ಸಾಯಂಕಾಲ ತನಕ. ಯಾವಾಗ ಮುಂಜಾನೆ ಹೇಳ್ತಾನೆ, ಕೆಲವರೊಂದು 2ಕ್ಕೆ ಕೇಳ್ತಾರೆ, ಕೆಲವರು 3ಕ್ಕೆ ಕೇಳ್ತಾರೆ, ಕೆಲವರು 4ಕ್ಕೆ ಕೇಳ್ತಾರೆ. ನಾವು ಮುಂಬೈದಲ್ಲಿ ಇದ್ದಾಗೆಲ್ಲ ನೋಡ್ತಿದ್ವಿ, ಎಲ್ಲಿ ಕರ್ಜತ್ತಿಂದ ಎಳ್ಕೊಂಡು ಬೀಟಿಗೆ ಹೋಗ್ತಿದ್ರು ಕೆಲಸಕ್ಕೆ. ಎಷ್ಟು ಕೇಳಿ ಅವ್ರು ಹೇಳೋದು? ಮುಂಜಾನೆ 4 ಗಂಟೆಗೆ ಸ್ನಾನ ಮಾಡಿ ಅದು ತಿಂದು ಇದು ಮಾಡಿಕೊಂಡು 5 ಗಂಟೆಗೆ ಅವ್ರು ಟ್ರೈನ್ ಹತ್ತಬೇಕು. ಆ ಟ್ರೈನ್ ಮಿಸ್ ಆಯಿತು ಅಂದ್ರೆ ಸ್ವಲ್ಪ ತಡವಾಗಿ ಹೋಗ್ತಾರೆ. ಅಷ್ಟು ಒದ್ದಾಡಿ ಕಷ್ಟಪಟ್ಟು ಏನು ಮಾಡ್ತಾ ಇದ್ರು ಅಂದ್ರೆ ಹಣ ಗಳಿಸೋದು, ಮತ್ತೇನಿಲ್ಲ. ಯಾಕೆ ಗಳಿಸೋದು? ಕುಟುಂಬಕ್ಕಾಗಿ, ಹೆಂಡತಿಗಾಗಿ, ಮಕ್ಕಳಿಗಾಗಿ. ಕೊನೆಗೇನಪ್ಪ, ಯಾರೋ ಸಾಥ್ ಕೊಡ್ತಾರೆ ನಮಗೆ, ಗಳಿಸ್ತಿರ್ತೀರಿ ಅಲ್ಲಿವರೆಗೆ ಮರ್ಯಾದೆ ಗೌರವ, ಆಮೇಲೆ ಮುಗೀತು. ಹೋಗ್ಲಿ, ನಿನಗಾದ್ರೂ ನೀನು ಮಾಡಿಟ್ಟುಕೊಂಡಿಯಾ? ಅದೂ ಇಲ್ಲ. ಯಾಕೆ? ಅದು ಎಷ್ಟು ದಿವಸ ಇರ್ತದೆ ಗೊತ್ತಿಲ್ಲ. ಕೊನೆಗೆ ಹೇಳ್ತಾನೆ, ಅಭಿಮಾನದಿಂದ ಹೇಳ್ಕೊಳ್ತಾನೆ, ನಾನು ನನ್ನ ಹೆಂಡತಿ ಸಲುವಾಗಿ, ಮಕ್ಕಳ ಸಲುವಾಗಿ ಇಷ್ಟೆಲ್ಲ ಮಾಡಿಟ್ಟಿದ್ದೇನೆ ಅಂತ. ಅದು ಸುಳ್ಳು ಅಂತ ಹೇಳ್ತದೆ ಶಾಸ್ತ್ರ. ನೀನು ಹೆಂಡತಿ ಮಕ್ಕಳ ಸಲುವಾಗಿ ನೀನು ಮಾಡಿಲ್ಲ, ನಿನ್ನ ಸಲುವಾಗಿ ಮೊದಲಿಗೆ ಮಾಡ್ಕೊಂಡಿದ್ದೀನಿ ನೀನು. ಮೊದಲಿಗೆ ತನ್ನ ಮೇಲೆ ಇದ್ದಷ್ಟು ಪ್ರೀತಿ ಯಾರ ಮೇಲೂ ಇರೋದಿಲ್ಲ. ಅದು ಹೆಣ್ಮಕ್ಳಿಗಾಗ್ಲಿ ಗಂಡಸರಿಗಾಗಲಿ. ಮೊದಲಿಗೆ ತಾನು ಬರ್ತದೆ, ಅದಾದ ಮೇಲೆ ಗಂಡ ಹೆಂಡತಿ, ಅದಾದ್ಮೇಲೆ ಮಕ್ಕಳು, ಅದಾದ್ಮೇಲೆ ಬಂಧು ಬಾಂಧವರು. ಹಾಗಾಗಿ ಈ ಆತ್ಮ
ಏನಿದೆಯಲ್ಲ ಇದನ್ನ ಮನುಷ್ಯ ಪುತ್ರ ದಾರ ಗೃಹಾದಿಗಳಲ್ಲಿ ಆಸಕ್ತಿ ಮತ್ತು ಅನಭಿಶ್ವಂತ ಅತಿಯಾದ ಪ್ರೀತಿ. ಹಾಗಾದ್ರೆ ಪ್ರೀತಿ ಮಾಡಬಾರ್ದ? ಹಾಗಾದ್ರೆ ಗಳಿಸಲೇಬಾರ್ದ? ಅವ್ರನ್ನ ಸಾಕೇಬಾರ್ದ? ನಿನಗೆ ಬಾಧಕವಾಗದೇ ಇದ್ದಂತೆ ಗಳಿಸು, ನಿನಗೆ ಬಾಧಕವಾಗದೇ ಇದ್ದಷ್ಟು ಪ್ರೀತಿ ಮಾಡು, ನಿನ್ನ ಸಾಧನಕ್ಕೆ ಅನುಕೂಲವಾಗುವಷ್ಟು ಅವರನ್ನು ಹಿತವಾಗಿ ಮಿತವಾಗಿ ಅವರಲ್ಲಿ ಪ್ರೀತಿಯನ್ನ ಮಾಡು. ನೀನೂ ಸಾಧನೆ ಮಾಡು, ಅವರ ಕಡೆಯಿಂದಲೂ ಸಾಧನೆಯನ್ನ ಮಾಡಿಸು. ಹೊರತು ನೀನೂ ಸಾಧನವನ್ನ ಮಾಡದೇ ಇದ್ದಂತ ಮಾಡಿಕೊಂಡು ಅವರೂ ಸಾಧನೆಯನ್ನ ಮಾಡದೇ ಇದ್ದಂತ ಮಾಡಿ ಇಬ್ರು ಹಾಳಾಗುವ ಪ್ರಸಂಗ ಬರಬಾರದು. ಹಾಳುವಂಥದ್ದು ಆಸಕ್ತಿರನಭಿಶ್ವಂಕ ಪುತ್ರದಾರ ಗೃಹಾದಿಶು. ನಾವು ಯಾರ್ಯಾರು ಎಲ್ಲೆಲ್ಲಿ ಏನೇನು ಮಾಡ್ತಾ ಇದ್ದೇವೆ ಅಂತಲೂ ಕ್ಲಿಯರ್ ನಮ್ಮ ಮುಂದೆ ಬಂದ್ಬಿಡ್ತದೆ, ನಾವೇನು ಬಿಡಿಸಿ ಹೇಳಬೇಕಾಗಿಲ್ಲ. ಹಾಗಾಗಿ ಕೃಷ್ಣನ ಉಪದೇಶದಿಂದ ವೇದವ್ಯಾಸ ದೇವರ ಉಪದೇಶ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಎಷ್ಟು ಪ್ರೀತಿ ಮಾಡಬೇಕಲ್ಲ, ಎಷ್ಟು ಗೌರವ ಸಲ್ಲಿಸಬೇಕಲ್ಲ, ಎಷ್ಟು ಕರ್ತವ್ಯ ಕರ್ಮಗಳನ್ನು ಮಾಡಬೇಕಲ್ಲ. ಮಾಡದೇ ಇದ್ರೆ ಪಾಪರು ಬರ್ತದೆ, ಹಾಗಾಗಿ ಮಾಡಬೇಕು. ಹೆಚ್ಚು ಮಾಡಿದರೆ ಅಂದರೆ ನಿಮ್ಮನ್ನು ಹಾಳು ಮಾಡಬೇಕು. ಬ್ಯಾಲೆನ್ಸ್ ಆಗಿರಬೇಕು. ಅದಕ್ಕೆ ಮಹಾತ್ಮರು ಕರ್ದಮ ಪ್ರಜಾಪತಿಗಳು ಸಂತಾನವನ್ನು ಹುಟ್ಟಿಸುವವರಿಗೆ ಮಾತ್ರ, ಸಂತಾನ ಕೊಡುವವರಿಗೆ ಮಾತ್ರ 100 ವರ್ಷಗಳ ಕಾಲ ವಿಹಾರ ಮಾಡಿಕೊಂಡು ಬಂದರು. ಹೆಣ್ಣು ಮಕ್ಕಳನ್ನು ಪಡೆದರು. ದೇವರು ಎಲ್ಲಿವರಿಗೆ ಅವತಾರ ಮಾಡಲಿಲ್ವೋ ಅಲ್ಲಿವರಿಗೆ ತಾಳಿದರು. ತಾಳಿದ ಮೇಲೆ ತಪಸ್ಸಿಗೆ ಹೋಗ್ಬಿಟ್ಟು, ಪ್ರತಿ ಹಂತಕ್ಕೂ ನಾನು ತಪಸ್ಸಿಗೆ ಹೋಗ್ತೇನೆ, ನಾನು ಕಾಡಿಗೆ ಹೋಗ್ತೇನೆ, ಇಲ್ಲ ಕುಲೋದ್ಧಾರಕ ಮಗ ಬೇಕು. ಮಗ ಹುಟ್ಟಿದ ಮೇಲೆ, ಪರಮಾತ್ಮ ಹುಟ್ಟಿದ ಮೇಲೆ ದೇವರು ಹುಟ್ಟಿದ್ದಾನೆ, ಇಲ್ಲೇ ಇರ್ತೇನೆ. ಈ ದೇವರು ಹುಟ್ಟಿದ ನನಗೇನಾಗೋದಿದೆ, ಈ ದೇವರ ದರ್ಶನ ಆಗೋದು ನನಗೇನಾಗೋದಿಲ್ಲ, ನನ್ನ ಒಳಗಿನ ದೇವರ ದರ್ಶನ ಆಗಬೇಕು ನನಗೆ ಅಂತ ಹೇಳಿ ಆ ಒಳಗಿನ ದೇವರ ದರ್ಶನಕ್ಕಾಗಿ ತಪಸ್ಸಿಗೆ ಹೋಗಿದ್ದಾರೆ. ಇಲ್ಲಂದ್ರೆ ದೇವರಲ್ಲೇ ಹುಟ್ಟುಬಿಟ್ಟಿದ್ದಾನೆ. ನಾನು ಮೊನ್ನೆ ಹೇಳಿದೆ, ಕೃಷ್ಣ, ರಾಮ, ವೇದವ್ಯಾಸ ಇವೆಲ್ಲ ರೂಪಗಳನ್ನು ದರ್ಶನ ಮಾಡಿಕೊಂಡ್ರೆ ಏನು ಹಾಗಾದರೆ ಪ್ರಯೋಜನ ಇಲ್ವಾ? ಇದೆ. ನಾವು ನಮ್ಮ ಒಳಗಿನ ಬಿಂಬರೂಪಿಯಾದ ಭಗವಂತನ ದರ್ಶನಕ್ಕೆ ಬೇಕಾದ ಯಾವ ವಿಘ್ನಗಳಿವೆ ಆ ವಿಘ್ನಗಳನ್ನೆಲ್ಲ ಪರಿಹಾರ ಮಾಡೋಗಿದ್ದಾರೆ ಇವರು. ಹಾಗಾಗಿ ಆ ರೂಪಗಳ ದರ್ಶನ ಮಾಡಬೇಕು. ಇಲ್ಲಿ ವೆಂಕಟೇಶ ದೇವರ ದರ್ಶನ ಮಾಡ್ತಾ ಇದ್ದೀರಿ, ರಾಮನ ದರ್ಶನ ಮಾಡ್ಕೊಳ್ತೀರಿ, ಕೃಷ್ಣನ ದರ್ಶನ ಮಾಡ್ಕೊಳ್ತೀರಿ. ಮೂರ್ತಿಯಲ್ಲಿ ನಾವೆಲ್ಲ ಹಿಂಗೆಲ್ಲ ಹೀಗೆ ಕೂತಿದ್ದರಲ್ಲ, ಹಾಗೆ ಬಂದವರು ಎದುರಿಗೆ ಕೂತರೂ ದುರ್ಯೋಧನ ದರ್ಶನ ಮಾಡ್ಕೊಂಡಿಲ್ವಾ ಕೃಷ್ಣನನ್ನ? ಎಷ್ಟು ವರ್ಷ ಸಾಯುವವರೆಗೂ ನೋಡಿದ್ದಾನೆ. ಯಾಕೆ ಅವನಿಗೆ ಮುಕ್ತಿ ಆಗಲಿಲ್ಲ? ದೇವರ ಬಾಹ್ಯವಾದ ರೂಪದಿಂದ ಮುಕ್ತಿ ಅಂತ ಹೇಳಿಲ್ಲ. ಸ್ವಬಿಂಬ ರೂಪನಾದ ಭಗವಂತನ ನಮ್ಮ ಆಕಾರದಲ್ಲೇನೆ, ಜೀವದ ಆಕಾರದಲ್ಲೇನೆ ಭಗವಂತ ಇರ್ತಾನೆ. ಆ ದೇವರನ್ನ ಕಾಣಬೇಕು ಅಂತ ಹೇಳಿದೆ. ಇಲ್ಲದೇ ಇದ್ದರೆ ಎಲ್ಲ ಅಸುರರಿಗೆ, ದುಷ್ಟರಿಗೆ ಮುಕ್ತಿ ಹೋಗಿ ಸಿಗಬೇಕೀಗ ದೇವರ ದರ್ಶನವಾಗಿದೆ ಅಂತ ಹೇಳಿ. ನಮ್ಗಿಂತ ಹೆಚ್ಚು ನೋಡುತ್ತಾರೆ ಅವರು. ಹಾಗಾಗಿ ಆ ಸ್ವಬಿಂಬ ಜ್ಞಾನ ಆಗಬೇಕು, ಬಿಂಬರೂಪಿಯಾದ ಭಗವಂತನ ಜ್ಞಾನ ಆಗಬೇಕು ಅಂತಂದ್ರೆ ಎಲ್ಲ ಕಡೆಗೆ ಅಧಿಷ್ಠಾನದಿಂದ ಇದ್ದ ಅಧಿಷ್ಠಾನ ಅಂತೇನಿದೆಯೋ ದೇವರ ಆವಾಸ ಸ್ಥಾನವಾಗಲು ಯೋಗ್ಯವಾದದ್ದು ಎಲ್ಲ ಪದಾರ್ಥಗಳ ಜ್ಞಾನ ಆಗಬೇಕು ಅಂತಾದರೆ ಎಲ್ಲ ಗುಣಗಳನ್ನು ನಾವು ಪಡಿಬೇಕು ಅಂತ ಹೇಳ್ತದೆ ಶಾಸ್ತ್ರ. ಭಗವಂತ ಆಚಾರ್ಯರು ನಿತ್ಯಂ ಸಮ ಚಿತ್ತತ್ವಂ ನಿಷ್ಠಾನಿಷ್ಠೋಪಪತ್ತಿಷು ಮೈಚ ಅನನ್ಯ ಯೋಗೇನ ಭಕ್ತಿರ ವ್ಯಭಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ ಅರತ್ಯತ್ ಜನಸಂಸದಿ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನ ಅರ್ಥಪರ್ಶನಂ ಏತಜ್ಞಾನಂ ಇತಿ ಪ್ರೋಕ್ತಂ. ಹಾಗಾಗಿ ಇಷ್ಟು ಜ್ಞಾನ ಸಾಧನಗಳು ಇದನ್ನ ಪಡೆದರೆ ನಿಮ್ಮ ಯಾವ ಲೋಕವನ್ನು ನೀವು ಹೊಂದಬೇಕು ಅಂತಿದೆಯೋ ಆ ಲೋಕ ಹೊಂದಲಿಕ್ಕೆ ನೀವು ಲೈಸೆನ್ಸ್ ತಗೊಂಡಂತೆ, ನೀವು ಟಿಕೆಟ್ ಮಾಡಿಸಿಕೊಂಡಂತೆ. ಅಂದ್ರೆ ದೇವರ ಅಪರೋಕ್ಷ ಜ್ಞಾನವಾಗ್ತದೆ. ದೇವರ ಅಪರೋಕ್ಷ ಜ್ಞಾನವಾದ ಮೇಲೆ ನಿಮಗೆ ಮುಕ್ತಿ ಆಗುವುದು ನಿಶ್ಚಯ ಅಂತ ಆಗ್ತದೆ. ಅದು ತರುವಾಯ ಮುಂದೆ ಬೇರೆ ಸಾಧನಗಳಿವೆ. ಅಪರೋಕ್ಷ ಜ್ಞಾನವೇ ಕೊನೆಯಾದ ಸಾಧನ ಅಲ್ಲ, ಅದು ಮುಕ್ತಿಗೆ ಸಾಧನ. ಮುಕ್ತಿಯಲ್ಲಿ ನಮ್ಮ ಫಲವನ್ನು ಪಡಿಬೇಕಾಗಿದೆ. ಆ ನಮ್ಮ ಫಲವನ್ನು ಪಡಿಬೇಕು, ನಮ್ಮದೇ ಆದ ನಮ್ಗೆ ಎಷ್ಟು ಫಲ ಇದೆಯೋ ಅಷ್ಟು ಫಲವನ್ನು ಪಡಿಬೇಕು ಅಂತ ಆದರೆ ಅದಕ್ಕೆ ಮತ್ತು ಸಾಧನಗಳು ಬೇರೆ ಬೇರೆ ಇವೆ. ಹಾಗಾಗಿ ಎಲ್ಲ ಯೋಗ್ಯತೆಯನ್ನು ಪಡೆದು ಯೋಗ್ಯರಾಗಿ ದೇವರ ಜ್ಞಾನವನ್ನು ಪಡೆದಾದ ಮೇಲೆ ದೇವರು ತನ್ನ ಇಚ್ಛೆ ಬಂದ ಮೇಲೆ ಇವನಿಗೆ ಪ್ರಸಾದ ಕೊಡಬೇಕು, ಏನಂ ಮೋಚಯಾಮಿ, ಇವನಿಗೆ ನನ್ನ ದರ್ಶನವನ್ನು ಕೊಡಬೇಕು ಅಂತ ದೇವರು ಇಚ್ಛಾ ಮಾಡಿದ ಮೇಲೆ ನಮಗೆ ನಮ್ಮ ಬಿಂಬ ರೂಪಿಯಾದ ಭಗವಂತನ ಸಾಕ್ಷಾತ್ಕಾರವಾಗ್ತದೆ ಅಂತನೋ ಸಂದೇಶವನ್ನು ಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥ
ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮಣ್ಯಾಸೋ ಹರಾವೇವ ವಿಷ್ಣೋ ಸ್ತೃಪ್ತಿಕರ ಸದಾ ಅನೇನ ಭಾವಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ನಾಳೆ ಮಂಗಳೂರು ಈ 7 ದಿನಗಳಿಂದ ಶ್ರೀಮದ್ ಭಾಗವತ ದಶಮಸ್ಕಂಧ ನಡೀತಾ ಇದೆ. ಮುಂಜಾನೆ 8ರಿಂದ ಪ್ರತಿನಿತ್ಯ 9ರವರೆಗೆ ನಡೀತಾ ಇದೆ. ಅದರ ಮಂಗಳವೂ ನಾಳೆ ಇರುತ್ತದೆ. ಮತ್ತೆ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವ ನಡೀತಾ ಇದೆ. ಅದರ ಮಂಗಳವೂ ನಾಳೆ ಸಾಯಂಕಾಲ ಇರ್ತದೆ. ಮುಂಜಾನೆ ಶ್ರೀಮದ್ ಭಾಗವತ ಪ್ರತಿನಿತ್ಯ 8ರಿಂದ 9ರವರೆಗೆ ಇತ್ತು. ನಾಳೆ 8:30ಯಿಂದ 9ರವರೆಗೆ ಆ ಉಪನ್ಯಾಸ ಇರ್ತದೆ. ಹಾಗಾಗಿ ಎಲ್ಲರಿಗೆ ತಿಳಿಸ್ರಿ. ಬಂದವರಿಗಂತೂ ಗೊತ್ತಿದೆ. ಇನ್ನು ಪ್ರತಿನಿತ್ಯ ಅವರು ಮುಂಜಾನೆ ಬರೋ ಪ್ರವಚನಕ್ಕೆ ಬರೋರು ಬೇರೆ ಇದ್ದಾರೆ ಜನ. ಹಾಗಾಗಿ ಅವ್ರಿಗೂ ಯಾರು ನಿಮ್ಮ ಆಪ್ತ ಇಷ್ಟ ಮತ್ತು ಮಿತ್ರರಿದ್ದಾರೆ ಅವರಿಗೆಲ್ಲ ಈ ವಿಷಯವನ್ನು ಮುಟ್ಟಿಸಿ ಅಂತ ನಿಮಗೆ ವಿನಂತಿ ಮಾಡ್ತೀನಿ.